ನಮಸ್ಕಾರ, ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ಇನ್ಸ್ಪೈರ್ ಇಂಡಿಯಾದ ಎಲ್ಲ ಹೂಡಿಕೆದಾರರಿಗೂ ಹ್ಯಾಪಿ ಈವ್ನಿಂಗ್. ಮಾರ್ಕೆಟ್ ಔಟ್ಲುಕ್ ಮತ್ತು HDFC ಇನ್ನೋವೇಷನ್ ಫಂಡ್ NFO ಬಗೆಗಿನ ಚರ್ಚೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಕಾಲ್ನಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಶರಣ್ ಪಾಟೀಲ್ ಸರ್ ರೊಂದಿಗೆ ನಮ್ಮೊಂದಿಗಿದ್ದಾರೆ HDFCಯ ಶ್ರೀಯುತ ರಘು ಬಿಜಿಯವರು. FBSP ಇಂಡಿಯಾದಿಂದ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಆಗಿರುವ ಶ್ರೀ ರಘು ಅವರು ಹಣಕಾಸು ಸೇವೆಗಳ ಉದ್ಯಮದಲ್ಲಿ 19 ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಹಣಕಾಸು ವೃತ್ತಿಪರರು. ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ವೆಲ್ತ್ ಮ್ಯಾನೇಜ್ಮೆಂಟ್ ಮತ್ತು ಕ್ಲೈಂಟ್ ಅಡ್ವೈಸರಿ ಕ್ಷೇತ್ರದಲ್ಲಿ ಆಳವಾದ ಪರಿಣಿತಿಯನ್ನು ಹೊಂದಿದ್ದಾರೆ. ಪ್ರಸ್ತುತ HDFC AMCಯಲ್ಲಿ ಜಾಯಿಂಟ್ AVP ಮತ್ತು ಕ್ಲಸ್ಟರ್ ಹೆಡ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರು ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್, ಬಿಸಿನೆಸ್ ಗ್ರೋತ್ ಮತ್ತು ಕ್ಲೈಂಟ್ ಎಂಗೇಜ್ಮೆಂಟ್ ಕಾರ್ಯಗಳನ್ನು ಕಾರ್ಯಕ್ಷಮತೆಯೊಂದಿಗೆ ನಿರಂತರವಾಗಿ ಹಾಗೂ ಮೌಲ್ಯವನ್ನು ಹೆಚ್ಚಿಸುತ್ತಾ ಮುನ್ನಡೆಸುತ್ತಾ ಬಂದಿದ್ದಾರೆ. ಬನ್ನಿ ಇವರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಕಾಲ್ ಅನ್ನು ಶುರು ಮಾಡೋಣ. ವೆಲ್ಕಮ್ ಟು ಇನ್ಸ್ಪೈರ್ ಇಂಡಿಯಾ ಕಾಲ್ ರಘು ಸರ್. ಓವರ್ ಟು ಯು ರಘು ಸರ್. ಇನ್ನೋವೇಷನ್ ಅಂದ್ರೆ ಏನು ಫಸ್ಟ್ ಅಂತ ತಿಳ್ಕೊಳ್ಳೋಣ. ಇನ್ನೋವೇಷನ್ ಅಂತಂದ್ರೆ ನಾವೀನ್ಯತೆ, ಏನಾದ್ರು ಹೊಸತನದಲ್ಲಿ ಮಾಡುವಂತ, ಅದು ಪದಾರ್ಥ ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು, ಉತ್ಪನ್ನ ಆಗಿರ್ಬೋದು ಅಥವಾ ಮಾಡ್ತಾ ಇರೋ ಕೆಲಸದಲ್ಲಿ ಅನುಕೂಲವಾಗಿ ಮಾಡುವಂತದಾಗ್ಬೋದು, ಅದೆಲ್ಲ ಇನ್ನೋವೇಷನ್ ಅಂತಾನೆ ಹೇಳ್ತೀವಿ. ಅದ್ರಲ್ಲಿ ಏನಕ್ಕಪ್ಪ ಇನ್ನೋವೇಷನ್ ಬರುತ್ತೆ ಅಂದ್ರೆ, ಇನ್ನೋವೇಷನ್ ಯಾವಾಗ ಆಗುತ್ತೆ ಅಂದ್ರೆ, ಯಾವ ಕಂಪನಿಗಳು ಇರ್ತಕ್ಕಂತ ಪದಾರ್ಥಗಳಿಗಿನ್ನ ಸುಲಭವಾಗಿ ಅಥವಾ ಕಡಿಮೆ ಬೆಲೆನಲ್ಲಿ ಅದ್ರ ಜೊತೆಗೆ ಹೆಚ್ಚು ಅನುಕೂಲಕರವಾಗಿ ಉಪಯೋಗಿಸಕ್ಕಂತ ಪದಾರ್ಥಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಮಾರ್ಕೆಟಿಂಗ್ ತರ್ತಾರೆ ಜನಗಳು ಉಪಯೋಗ ಮಾಡ್ಲಿಕ್ಕೆ, ಅದು ಜನಗಳನ್ನ ಬಹಳ ಈಸಿಯಾಗಿ ರೀಚ್ ಆಗುತ್ತೆ. ಎಂತ ಜನಗಳನ್ನ ಅಂದ್ರೆ, ಯಾರು ವ್ಯವಹಾರ ಆಲ್ರೆಡಿ ಮಾಡ್ತಾ ಇರ್ತಾರಲ್ಲ ಕಂಪನಿಗಳು, ಅವರು ಕೆಲವೊಂದು ಸೆಗ್ಮೆಂಟ್ ಅಂದ್ರೆ ಒಂದು ನಿರ್ಲಕ್ಷ್ಯದ ಗ್ರಾಹಕರು ಅಂತ ಹೇಳ್ಬೋದು, ಆ ಒಂದು ಗುಂಪಿನ ಜನಗಳಿಗೆ ಈ ಪದಾರ್ಥಗಳು ಸರಿ ಆಗ್ತಾ ಇರಲ್ಲ ಅಂತ ಆ ತರದ ಜನಗಳು ಈ ಹೊಸ ಪದಾರ್ಥಗಳು ಬಂದಾಗ ಇಷ್ಟಪಟ್ಟು ಮೂವ್ ಆಗ ಬೈ ಮಾಡ್ಲಿಕ್ಕೆ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ, ಆ ಪದಾರ್ಥಗಳು ಬಹಳ ಫೇಮಸ್ ಆಗಕ್ಕೆ ಶುರುವಾಗ್ತವೆ ಅಂಡ್ ಜನಗಳು ಅದನ್ನ ಇಷ್ಟಪಡಕ್ ಶುರುವಾಗ್ತಾರೆ. ಆ ಜನಗಳು ಇಷ್ಟಪಡಕ್ ಶುರುವಾದ ಸಮಯದಲ್ಲೇನೆ ಏನಾಗುತ್ತೆ, ಆ ಪದಾರ್ಥದ ಶಕ್ತಿ, ಆ ಪದಾರ್ಥ ಚೆನ್ನಾಗಿ ಆಗ್ತಾ ಇರ್ಬೇಕಾದ್ರೆ ಆ ಕಂಪನಿ ಶಕ್ತಿ ವೃದ್ಧಿ ಆಗೋದ್ರಿಂದ ಅವರು ಸ್ವಲ್ಪ ಹೂಡಿಕೆ ಹೆಚ್ಚು ಮಾಡಿ ಕ್ವಾಲಿಟಿನೂ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಹೊಸ ಪದಾರ್ಥಗಳು ಯಾವತ್ತೂ ಬರ್ತಾನೆ ಇರ್ತವೆ. ಪದಾರ್ಥ ಅಂತ ಒಂದೇ ಅಲ್ಲ, ಅದು ಸೇವೆ ಆದ್ರೂ ಆಗ್ಬೋದು. ನೀವು ಒಂದ್ ರೀತಿನಲ್ಲಿ ಹೇಳ್ಬೇಕಂದ್ರೆ, ಎಷ್ಟೊಂದ್ ಜನ ನಾವೆಲ್ಲ ಹೋಟೆಲ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದು ಉಳ್ಕೊಂಡ್ಲಿಕ್ಕೆ, Airbnb ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಮನೇಲಿರೋರನ್ನೇ ಅವ್ರ ಮನೇನೆ ಬಾಡಿಗೆ ಕೊಡೋತರ. ನಾವೀಗ ಅದು ಮೊದಲೆಲ್ಲ ಆಗ್ತಾ ಇರಲಿಲ್ಲ, ಇವಾಗ ಅದೊಂದು ಹೊಸದಾಗಿ ಬಂತು. ಅದು ಒಂದು ರೀತಿ ಹೊಸ ನಾವೀನ್ಯತೆನೆ ಅಂತ ಹೇಳ್ಬೋದು. ಅಥವಾ ನಾವ್ ಯಾರನ್ನು ಮೊದಲು ಮೊಬೈಲ್ ನಲ್ಲಿ ಏನಾದ್ರು ಹುಡುಕ್ಬೇಕಂದ್ರೆ ಗೊತ್ತಿರಲಿಲ್ಲ, ನಾವು ಲೈಬ್ರರಿಗೆ ಹೋಗಿ ಪೇಪರ್ ಹುಡುಕಿ ಓದ್ತಾ ಇದ್ದು ವಿಷಯಗಳನ್ನ. ಅದಾದ್ಮೇಲೆ ಮೊಬೈಲ್ ನಲ್ಲಿ ಸ್ಕ್ರೀನ್ ನಲ್ಲೇನೆ ಗೂಗಲ್ ಸರ್ಚ್ ಅಂತ ಬಂತು, ಅದನ್ನ ಚೆಕ್ ಮಾಡುವಂತದ್ದು ಬಂತು. ಅದು ಒಂದು ಹೊಸ ನಾವೀನ್ಯತೆ ಅಂತ ಹೇಳ್ಬೋದು. ಅದ್ರಲ್ಲೂ ಜನಗಳಿಗೆ ಅನುಕೂಲ ಆಗಕ್ಕೆ ಶುರುವಾಯ್ತು. ಏನಾಯ್ತು, ಇದೆಲ್ಲ ಏನ್ ಮಾಡಕ್ ಶುರುವಾಗ್ತಾ ಇದೆ ಅಂತಂದ್ರೆ, ಜನಗಳಿಗೆ ಇರ್ತಕ್ಕಂಥ ತೊಂದರೆ ಅಥವಾ ಅವ್ರಿಗೆ ಗೊತ್ತಿರ್ತಕ್ಕಂಥ ಚಾಲೆಂಜಸ್ ಏನಿರುತ್ತೆ ಅದನ್ನ ಇನ್ನೂ ಸುಲಭವಾಗಿ ಆ ಕೆಲಸಗಳನ್ನ ಮಾಡುವಂತ ಒಂದು ಅವಕಾಶನ ಇನ್ನೋವೇಷನ್ ಅಥವಾ ನಾವೀನ್ಯತೆ ಅನ್ನೋದು ಕೊಡುತ್ತೆ. ಈ ತರ ಇರ್ತಕ್ಕಂಥ ನಾವೀನ್ಯತೆಯನ್ನ ತರ್ತಕ್ಕಂಥ ಕಂಪನಿಗಳಲ್ಲಿ ಏನಿದಾವೆ ಅವುಗಳಲ್ಲಿ ಹೂಡಿಕೆ ಮಾಡಿ ಅವುಗಳಲ್ಲಿ ಬರ್ತಕ್ಕಂಥ ಆ ಕಂಪನಿಗಳಲ್ಲಾಗೋ ವೃದ್ಧಿ ಏನಿರುತ್ತಲ್ಲ, ಆ ವ್ಯವಹಾರದ ವೃದ್ಧಿ, ಬೆಳವಣಿಗೆ, ಅದರಿಂದ ಜನಗಳಿಗೆ ಅನುಕೂಲ ಆಗುವಂತದ್ದು, ಆ ಕಂಪನಿಗಳ ಲಾಭಾಂಶ ಹೆಚ್ಚಾಗುವಂತದ್ದು ಸಿಚುವೇಶನ್ ನೋಡ್ಕೊಂಡು ಅದರಲ್ಲಿ ಹೂಡಿಕೆ ಮಾಡೋದು ಬಂದ್ಬಿಟ್ಟು ಈ HDFC ಇನ್ನೋವೇಷನ್ ಫಂಡ್. ಈ ಎಕ್ಸಾಂಪಲ್ಗಳು ಬಹಳ ಇದೆ. ನೀವು ಯೋಚನೆ ಮಾಡಿ ನೋಡಿದ್ರೆ ನಮ್ಮ ನಾವೀನ್ಯತೆ ಅಥವಾ ಇನ್ನೋವೇಷನ್ ಅಂತಂದ್ರೆ, ನೋಡಿ ನಾವೇನ ಮೊದಲೆಲ್ಲ ಪೇಮೆಂಟ್ ಮಾಡ್ಬೇಕಾದ್ರೆ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತಿನ ದಿವಸ UPI ಬರ್ಲಾಗಿ ಯಾವ ರೀತಿ ಆಗಿದೆ, ಆ UPI ಬಂದು ಎಲ್ಲ ಮೊಬೈಲ್ ಅಲ್ಲೇ ಟಕ್ಕಂತ ಪೇ ಮಾಡ್ತೀವಿ. ಈಸಿಯಾಗಿ, ಕನ್ವೀನಿಯಂಟ್ ಅಂದ್ರೆ ಯಾರು ದುಡ್ಡು ಕ್ಯಾರಿ ಮಾಡೋದಬೇಕಾಗಿಲ್ಲ, ಅಷ್ಟು ಈಸಿಯಾಗಿ ಆಗ್ತಾ ಇದೆ. ದುಡ್ಡು ಟ್ರಾನ್ಸ್ಫರ್ ಮಾಡೋದು ಈಸಿಯಾಗಿ ಆಗ್ತಾ ಇದೆ. ಇದೆಲ್ಲ ಅನುಕೂಲ ಬರಲಾಗಿ ವ್ಯವಹಾರಗಳು ಈಸಿ ಆಗಿದೆ. ನೀವೇ ನೋಡಿ, ನಮ್ಮ UPI ಬಂದಾದ್ಮೇಲೆ ಎಷ್ಟೊಂದ್ ಜನ ತರಕಾರಿ ಆ ತರ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಹ ಎಲ್ಲ ದುಡ್ಡನ್ನು ಅಕೌಂಟ್ಗೆ ಬರುತ್ತೆ. ಅವ್ರ ಎಬಿಲಿಟಿ ಹೆಚ್ಚಾಗಿ ಅವ್ರು ಸಾಲ ತಗೊಳ್ಬಹುದು. ಆ ತರ ಅಂತಂದ್ರೆ ಅದಕ್ಕೆ ಆ ಸಾಲ ಕೊಡ್ತಕ್ಕಂಥ ಕಂಪ್ನಿಗಳು ಹೊಸದಾಗಿ ಬರುತ್ತೆ. ಆ ತರದ ಡೇಟಾನೇ ಚೆಕ್ ಮಾಡ್ಕೊಂಡು ಕೊಡೋದ್ರಿಂದ ಬೆಳೆಯುವಂತದ್ದಾಗ್ಬೋದು. ಆ ತರ ಬಹಳಷ್ಟು ಆಗ್ತಾ ಇದೆ. ಜೊತೆನಲ್ಲಿ ನಾವೀನ್ಯತೆ ಬಂದ್ಬಿಟ್ಟು ಇನ್ನೂ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ, ನಮ್ಗೆ ಮೆಡಿಕಲ್ ಅಂದ್ರೆ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಂತ ಹೇಳ್ತೀವಲ್ಲ, ಆರೋಗ್ಯ ರೀತಿ ಬಗ್ಗೆ ಆಗ್ಬೋದು, ನಮ್ಮ ಆಸ್ಪತ್ರೆ ರೀತಿಯಾಗಿ ಆಗ್ಬೋದು, ಅದರ ವೃದ್ಧಿಗೋಸ್ಕರ ನೋಡ್ತಾ ಇದ್ರೆ ಪ್ರತಿಯೊಂದು ಕಂಪನಿನೂ ಮೆಜಾರಿಟಿ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ್ಲೂ ಅವರು ಹೂಡಿಕೆ ಮಾಡ್ತಾನೆ ಇರ್ತಾರೆ. ಹೊಸ ಮಾತ್ರೆಗಳನ್ನ ಆಗ್ಲಿ, ಔಷಧಿಗಳನ್ನ ಕಂಡುಹಿಡಿಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಕಮ್ಮಿ ಆದಂಗೆ ಹೊಸ ಮಾತ್ರೆಗಳು ಬಂದು ನಮ್ಮ ಮುಂದಿನ ಬರ್ತಕ್ಕಂಥ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದನ್ನ ಯಾವ ರೀತಿ ನಾವು ಗುಣ ಆಗ್ಬೋದು ಅದಕ್ಕೂ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಯಾವ್ದು ಕಂಪನಿಗಳು. ಅಂದ್ರೆ ಹೊಸತನ ಮಾಡೋದು ಅಥವಾ ಇನ್ನೋವೇಷನ್ ಮಾಡೋದು ಬಹಳಷ್ಟು ಕಂಪನಿಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಅದು ಒಂದೇ ಒಂದು ಸೀಮಿತ ವ್ಯವಹಾರಕ್ಕೆ ಅಂತ ಅಲ್ಲ. ಈಗ ನೋಡಿ, ನಾವು ಯಾವ್ದಪ್ಪ ಕ್ವಿಕ್ ಕಾಮರ್ಸ್ ಅಂತ ಹೇಳ್ತೀವಿ. ನೀವೆಲ್ಲ ಗೊತ್ತಿದ್ದಂಗೆ ಕೆಲವೊಂದು ಕಂಪನಿಗಳು ಈಗ ಮನೇಲೆ ಕೂತಿದ್ದು ಮೊಬೈಲ್ ಅಲ್ಲೇನೆ ನೀವು ತರಕಾರಿ ಆಗ್ಬೋದು, ದಿನಸಿ ಆಗ್ಬೋದು, ಊಟ ಆಗ್ಬೋದು, ಮನೇಲೆ ಕೂತು ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ ಮನೆಗೆ ಬಂದ್ ಬೀಳುತ್ತೆ. ಮೊದಲು ಇರೋದು ಅವಶ್ಯಕತೆ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ. ಬಟ್ ನಾವು ಅದು ಪದಾರ್ಥ, ಆ ಒಂದು ಸೇವೆ ನಮ್ಗೆ ಯಾವಾಗ ಬಂತು ಅದರಿಂದ ನಾವು ಬಹಳ ಅನುಕೂಲವಾಗಿ ನಾವೆಲ್ಲ ಅದನ್ನ ಉಪಯೋಗ ಶುರುವಾಗ್ಬಿಟ್ಟಿದ್ವಿ. ಅಂದ್ರೆ ಹಳ್ಳಿಗಳ ಕಡೆ ಅದಿಂದಲೇ ಇರ್ಬೋದು, ಆದ್ರೆ ದೊಡ್ಡ ದೊಡ್ಡ ಸಿಟಿ, ಈಗ ಬೆಂಗಳೂರು ಅಂತಹ ಸಿಟಿನಲ್ಲಿ ಅಥವಾ ಈವನ್ ಸಣ್ಣ ಪುಟ್ಟ ಹುಬ್ಳಿ ಆ ಕಡೆ ಸ್ವಲ್ಪ ಶುರು ಆಗಿದೆ. ಮೈಸೂರಲ್ಲಿ ಆಗ್ಬೋದು, ಮಂಗಳೂರಲ್ಲಿ ಆಗ್ಬೋದು, ಈ ತರ ಎಲ್ಲ ಶುರು ಆಗಿದೆ.
ಏನಕ್ಕೆ ಈ ತರ ಬೆಳವಣಿಗೆಗಳು ಆಗ್ತಾ ಇದೆ, ಜನ ಏನು ಕೊಂಡ್ಕೊಳ್ತಾ ಇದೆ, ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಅನುಕೂಲ ಮಾಡ್ತಾ ಇದೆ. ಹಣದ ವ್ಯತ್ಯಾಸ ಅಷ್ಟೊಂದೇನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಅನುಕೂಲ ಇದ್ದಂದ್ರೆ ನಾನೇನು ಹೋಗ್ತಿರ್ಬೇಕು ಅದನ್ನು ಶುರು ಮಾಡಿದ್ರೆ ಸೊ ಆ ವ್ಯವಹಾರ ಮಾಡೋರಾಗ್ಬೋದು. ಈ ತರದಲ್ಲಿ ನಮಗೆ ಕ್ವಿಕ್ ಕಾಮರ್ಸ್ ಅನ್ನೋ ವಿಚಾರದಲ್ಲಾದ್ರೂ ಆಗ್ಬೋದು. ನಮ್ಮ ಡಿಫೆನ್ಸ್ ಸೆಕ್ಟರ್, ನಮ್ಮ ಏನು ಮಿಲಿಟರಿ ಸಿಸ್ಟಮ್ ಏನಿದೆ, ನಮ್ಮ ದೇಶನ ರಕ್ಷಣೆ ಮಾಡುವಂತ ಏನು ಒಂದು ಕ್ಷೇತ್ರ ಇದೆ, ಆ ವಿಚಾರದಲ್ಲೂ ನಾವು ಮೊದಲೆಲ್ಲ ಏನ್ ಮಾಡ್ತಾ ಇದ್ದೋ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ನಾವು ಮೊದಲು ಇದರಿಂದ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ರು. ಇವತ್ತಿನ ದಿವಸ ನಾವೇ ಅದನ್ನ ತಯಾರಿ ಮಾಡ್ತಾ ಇದೀವಿ. ಅದರಿಂದ ಏನಾಗಿದೆ ಅಂದ್ರೆ ಆಮದು ಮಾಡ್ತಾ ಇದ್ದಂತ ವಸ್ತುಗೆ ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅದಕ್ಕಿಂತ ಬಹಳ ಕಮ್ಮಿ ದುಡ್ಡಲ್ಲೇ ನಾವು ಪದಾರ್ಥನ ರೆಡಿ ಮಾಡ್ತಾ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಒಂದು ಸೇವಿಂಗ್ಸ್ ಸಹ ಆಗುತ್ತೆ. ಅಂದ್ರೆ ಖರ್ಚು, ಗವರ್ಮೆಂಟ್ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಲ್ಲೂ ಸ್ವಲ್ಪ ಅಂದ್ರೆ ಆ ಫೀಲ್ಡ್ ಅಲ್ಲಿ ಆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳು ಸಹ ಬಹಳ ಲಾಭ ಪಡಿಬಹುದು. ಅದರಲ್ಲೂ ಹೂಡಿಕೆ ಮಾಡೋದ್ರಲ್ಲೂ ಅನುಕೂಲ ಆಗುತ್ತೆ ಅಂತ ಇದಕ್ಕೊಂದೊಂದು 2-3 ಎಕ್ಸಾಂಪಲ್ ಹೇಳ್ತೀನಿ. ಸೊ ಈ ತರ ಕಂಪನಿಗಳು ಏನಕ್ಕೆ ಬೆಳೆಯುತ್ತೆ ಮುಂದಕ್ಕೆ ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮೊದಲಿಂದ ನೋಡ್ಕೊಂಡ್ ಬಂದಿರ್ಬೋದು. ನೀವು 1990ನೇ ಇಸ್ವಿನಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ಈ ಟೆಲಿಕಾಂ ಮೊಬೈಲ್ಗಳ ಒಂದು ರೀತಿ ಇರ್ಲಿಲ್ಲ. ಮೊಬೈಲ್ ಹೊಸದಾಗಿ ಬಂತು, ಟೆಲಿಕಾಮ್ ಮೊಬೈಲ್ ನ ಯೂಸ್ ಮಾಡಕ್ ಶುರು ಮಾಡಿದ್ರು. ನಮಗೆಲ್ಲ ಗೊತ್ತೇ ಇರುತ್ತೆ. ನೀವು ಶರಣ್ ಸರ್ ಯಾವಾಗಲೂ ಹೇಳಿರ್ತಾರೆ ನಿಫ್ಟಿ ಅಂದ್ರೆ ಏನು, ಸೆನ್ಸೆಕ್ಸ್ ಅಂದ್ರೆ ಏನು, ಆ ತರ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಿಫ್ಟಿ 50 ಅಂದ್ರೆ 50 ದೊಡ್ಡ ಕಂಪನಿಗಳು ಇರ್ತಕ್ಕಂಥ ಒಂದು ಇಂಡೆಕ್ಸ್. ಓಕೆ, ಅದರಲ್ಲಿ ಟೆಲಿಕಾಂ ಅನ್ನೋದಕ್ಕೆ ಅಲೋಕೇಶನ್ ಇರಲಿಲ್ಲ 90s ಅಲ್ಲಿ. ಆಮೇಲೆ ಶುರುವಾಗಿದ್ದು ಇವತ್ತಿನ ದಿವಸ ನೋಡಿ 2007ನೇ ಇಸ್ವಿ ಒಳಗಡೆ 94-95ರಲ್ಲಿ ಶೂನ್ಯ ಇದ್ದಂತ ಒಂದು ಸೆಕ್ಟರ್ 2007 ಒಳಗಡೆ ಆಲ್ರೆಡಿ 13-14% ಬಂದ್ಬಿಟ್ಟು. ಏನಕ್ಕೆ ಅಂದ್ರೆ ಅದು ಹೊಸದಾಗಿ ಬಂತು. ಜನಗಳ ಇರ್ತಕ್ಕಂಥ ಅಡೆತಡೆಗಳನ್ನ ನಿವಾರಣೆ ಮಾಡಿ ಬೆಳಲಿಕ್ಕೆ ಅನುಕೂಲ ಆಗೋದು. ಅದೇ ರೀತಿಯಲ್ಲಿ ನಾವು ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಸಾಫ್ಟ್ವೇರ್ ಬಂತು, ಅದ್ರ ರಿಲೇಟೆಡ್ ಕಂಪನಿಗಳು ಕೆಲಸ ಮಾಡೋದಾಗ್ಬೋದು. ಅವ್ರು ಬಂದಿದ್ದು ಎಲ್ಲ 2095-96 ಅಲ್ಲಿ ಅದು 0 ಇತ್ತು. ಇವಾಗ 2024 ಅಲ್ಲಿ ನೋಡಿದ್ರೆ 14-15% ಆಫ್ ನಿಫ್ಟಿ 50 ಬಂದ್ಬಿಟ್ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ. ಅಂದ್ರೆ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದಲ್ಲೇ ಇದೆ. ಅದೇ ರೀತಿನಲ್ಲೇನೆ 2019-20ರಲ್ಲಿ ಏನೂ ಇದ್ದಂತ ಒಂದು ಕ್ಷೇತ್ರ ಅಂದ್ರೆ ನ್ಯೂ ಏಜ್ ಕಂಪನೀಸ್. ಈಗ ನಾನು ಅವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ನಾವು ಮನೇಲೆ ಕೂತು ದಿನಸಿ ತರಕಾರಿ ಎಲ್ಲ ಆರ್ಡರ್ ಮಾಡುವಂತ ಅದನ್ನೇ ಸರ್ವಿಸ್ ಮಾಡುವಂತ ಒಂದು ಕಂಪನಿ ಲಿಸ್ಟ್ ಆಯ್ತು. ಇವಾಗ ಆಲ್ರೆಡಿ ಅದು 2% ಇದೆ. ಅಂದ್ರೆ ಹೊಸ ಕಂಪನಿಗಳು ಆಲ್ರೆಡಿ ಮೂವ್ ಆಗಿ ಇಂಡೆಕ್ಸ್ ಗೆ ಆಡ್ ಆಗ್ತಾ ಇರ್ತವೆ. ಅಮೆರಿಕದಲ್ಲೂ ಸಹ 25 ವರ್ಷದ ಮುಂಚೆ ಇದ್ದಂತ ಅತಿ ಹೆಚ್ಚು ದೊಡ್ಡ 10 ಕಂಪನಿಗಳು ಏನಿತ್ತು ಇವತ್ತಿನ ದಿವಸ ಅವತ್ತರಲ್ಲಿ ಒಂದೇನೆ ಟಾಪ್ 10 ಕಂಪನೀಸ್ ಇರೋದು. ಇನ್ನು 9 ಕಂಪನಿ ಅದರಲ್ಲಿಲ್ಲ. ಆ ಒಂದೇ ಒಂದು ಕಂಪನಿ ಮೈಕ್ರೋಸಾಫ್ಟ್ ಅಂತ ಹೇಳ್ತೀವಿ. ಅದು ನೋಡಿ ಕಂಟಿನ್ಯೂ ಆಗಿ ಹೊಸತನಕ್ಕೆ ಹೂಡಿಕೆ ಮಾಡ್ಕೊಂಡು ಅವರನ್ನು ಬದಲಾಕೊಂಡು ಬಂದಿರೋದ್ರಿಂದ ಆ ಕಂಪನಿ ಉಳ್ಕೊಂಡಿದೆ. ಸೊ ಹಾಗಾಗಿ ಹೇಳೋ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲೂ ಸಹ ಬಹಳಷ್ಟು ಪಾಸಿಟಿವ್ ಆಗಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ, ಹೊಸತನಗಳನ್ನ ಅನುಕೂಲವಾಗಿ ನಾವು ಸೇರ್ಕೊಳ್ತಾ ಇರೋದ್ರಿಂದ ಈ ತರದ ಕಂಪನಿಗಳು ಬೆಳೆಯುವಂತ ಶಕ್ತಿನೂ ಜಾಸ್ತಿ ಹೊಂದಿರುತ್ತೆ. ಇದಕ್ಕೆ ಮೇನ್ ಅಂಶಗಳು ಏನಪ್ಪಾ ಅಂತಂದ್ರೆ ಈ ತರದ್ದು ಇನ್ನೋವೇಷನ್ ಬೆಳವಣಿಗೆಗೆ ಪ್ರಮುಖ ಅಂಶಗಳು ಏನಂತಂದ್ರೆ ನಮ್ಮ ದೇಶದಲ್ಲಿ ಅತ್ಯುತ್ತಮ ಪ್ರತಿಭೆ ಇದೆ. ಅದ್ರ ಜೊತೆನಲ್ಲಿ ಕಡಿಮೆ ಸಂಬಳದಲ್ಲೇನೆ ಸಹ ಕೆಲಸ ಮಾಡುವಂತ ಪ್ರತಿಭೆನೂ ಇತ್ತಾಗಿದೆ. ಹಾಗಾಗಿ ಕಂಪನಿಗಳಿಗೆ ಈ ತರದ ವ್ಯವಹಾರಗಳನ್ನ ಸೆಟ್ ಮಾಡಿ ಹೊಸದಾಗಿ ಹೂಡಿಕೆ ಮಾಡಿ ಬೆಳಲಿಕ್ಕೂ ಅನುಕೂಲ ಆಗುತ್ತೆ. ಎರಡನೇದು, ಇವತ್ತಿನ ದಿವಸ ಯಾರಾದ್ರೂ ಹೂಡಿಕೆ ಮಾಡ್ಲಿಕ್ಕೆ ದುಡ್ಡು ಇರೋರು ನಮ್ಮ ದೇಶದಲ್ಲಿ ಆಗ್ಬೋದು, ಹೊರಗಡೆಯಿಂದಾದ್ರೂ ಆಗ್ಬೋದು, ಬಂದು ಹೂಡಿಕೆ ಮಾಡಿ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಲಾಭ ತಗೊಳ್ಬೇಕು ಅನ್ನೋದು ಒಂದು ಅದರಲ್ಲೂ ಬಹಳ ಹೆಚ್ಚು ಪ್ರೋತ್ಸಾಹಕರ ಸಿಚುವೇಶನ್ ಇರೋದ್ರಿಂದ ಬರ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ನಮ್ಮಲ್ಲಿ ಗಟ್ಟಿಯಾದ ಉದ್ಯಮಶೀಲ ಸಂಸ್ಕೃತಿ ಅಂದ್ರೆ ಆ ವಾತಾವರಣ, ಇಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಅದು ಬಹಳ ಚೆನ್ನಾಗಿ ಬೆಳೆದಿದೆ. ಅದರಲ್ಲಿ ನಮ್ಮ ಸರ್ಕಾರದ ಒಂದು ಭಾಗನೂ ಬಹಳ ದೊಡ್ಡದಾಗಿದೆ. ನೀವು ರೀಸೆಂಟ್ ಆಗಿ ಏನಾದ್ರೆ 2-3 ದಿವಸದ ಮುಂಚೆ ನೋಡಿರ್ಬೋದು, ನಮ್ಮ ಭಾರತ ಸರ್ಕಾರ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನ್ನೋವೇಷನ್ ಅನ್ನೋ ಒಂದು ಥೀಮ್, ಇದಕ್ಕೆ 1 ಲಕ್ಷ ಕೋಟಿ ದುಡ್ಡನ್ನ ಸೆಕ್ರೆಟರಿ ಎತ್ತಿಸಿದೆ. ಅದ್ರ ಜೊತೆಗೆ ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಮಾಡಿ ಯಾರು ಈ ತರದ ಹೊಸ ಕಂಪನಿಗಳಲ್ಲಿ ಹೊಸದಾಗಿ ಮಾಡಿ ಬೆಳವಣಿಗೆ ತರ್ತಾರೆ, ಆಕ್ಟಿವಿಟಿ ಮಾಡ್ತಾರೆ ಅಂತ ಫೀಲ್ಡ್ ಅಲ್ಲಿ 1 ಲಕ್ಷ ಕೋಟಿ ದುಡ್ಡನ್ನ ಗವರ್ಮೆಂಟ್ ಅದಕ್ಕೆ ರಿಲೀಸ್ ಮಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಬಹಳಷ್ಟು ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಅದೊಂದಿದೆ. ಅದ್ರ ಜೊತೆನಲ್ಲಿ ಸರ್ಕಾರ ಬಹಳಷ್ಟು ವಿಚಾರಗಳನ್ನ ಮಾಡ್ತಾ ಇರೋದ್ರಿಂದ ಅನುಕೂಲ ಆಗುವಂತ ಸಾಧ್ಯತೆ ಬಹಳ ಹೆಚ್ಚು ಕಾಣ್ತಾ ಇದೆ. ಬಟ್ ಈ ಫಂಡ್ ನಲ್ಲಿ ಇದು ಏನಪ್ಪಾ ಮಾಡುತ್ತೆ ಜೊತೆನಲ್ಲಿ ಹೇಳ್ಬೇಕಂತಂದ್ರೆ, ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಮ್ಮ ದೇಶದಲ್ಲಿ ಈ ತರ ಇನ್ನೋವೇಷನ್ಗಳು ಹೊಸದೇನಲ್ಲ, ಮೊದ್ಲೂ ಆಗಿದೆ, ಬೇರೆ ಪ್ರಪಂಚದಲ್ಲೂ ಆಗಿದೆ. ಏನಪ್ಪಾ ಅಂತಂದ್ರೆ, ನೀವು ನೋಡ್ರಿ, ಮೊದಲು ನಾವು ರೇಡಿಯೋ ಮೊದಲೆಲ್ಲ ಯಾವ ರೀತಿ ನೋಡ್ತಾ ಇದ್ದೋ, ಇವಾಗ ರೇಡಿಯೋ ಯಾರು ಕೇಳೋದೇ ಇಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆಮೇಲೆ ನಾವೆಲ್ಲ ಅವತ್ತಿನ ಕಾಲದಲ್ಲಿ ಟಿವಿ ನೋಡ್ಬೇಕಾದ್ರೂ ಅಂದ್ರೆ ಎಲ್ಲರೂ ಗೊತ್ತೇ ಇರುತ್ತೆ, ಶುಕ್ರವಾರ ಸಂಜೆ 8 ಗಂಟೆಗೆ ಚಿತ್ರಮಂದಿರ ಬರ್ತಿಲ್ಲ, ಅವಾಗ ಮಾತ್ರ ಹಾಡುಗಳು ಕೇಳ್ತಾ ಇದ್ರು. ಇವಾಗೆಲ್ಲ ಯಾವ ರೀತಿ ಟಿವಿನಲ್ಲಿ ಎನಿ ಟೈಮ್ ಬೇಕಂದ್ರೆ ನೋಡ್ಬೋದು. ಇವಾಗ ಟಿವಿನೂ ಮೀರಿ ಮೊಬೈಲ್ ನಲ್ಲಿ ನಿಮ್ಗೆ ಯಾವ್ದು ಬೇಕು ಯಾವಾಗ ಬೇಕು ನಾವು ನೋಡೋದಾಗಿದೆ. ಸೊ ಅಂದ್ರೆ ಬದಲಾವಣೆ ಮತ್ತೆ ಅದ್ರಲ್ಲಿ ಆಗುವಂತ ಬೆಳವಣಿಗೆ ಸರ್ವೇ ಸಾಮಾನ್ಯ, ಅದನ್ನ ನಾವು ತಪ್ಸಕ್ ಆಗಲ್ಲ. ಆ ಬೆಳವಣಿಗೆ ಆಗೋ ಅಂತ ಕಂಪನಿಗಳಲ್ಲಿ ಅಥವಾ ಕಚೇರಿಗಳು ಏನು ವ್ಯವಹಾರ ಮಾಡ್ತಾರಲ್ಲ, ಆ ತರ ವ್ಯಾಪಾರಿಗಳಲ್ಲಿ ನಾವು ಯಾವ ರೀತಿ ಲಾಭ ತಗೊಳ್ಬೇಕು ಅನ್ನೋದನ್ನ ನೋಡೋದ್ರಲ್ಲೇನೆ ನಾವು ಶುರು ಮಾಡಿರ್ತಕ್ಕಂತ ಒಂದು ಪ್ರಾಡಕ್ಟ್ ಅಥವಾ ಫಂಡ್ HDFC ಇನ್ನೋವೇಷನ್ ಫಂಡ್.
ಈ ಫಂಡ್ ಬಂದ್ಬಿಟ್ಟು ಜೂನ್ 27ನೇ ತಾರೀಕು ಓಪನ್ ಆಗಿದೆ. ಇದು ಜುಲೈ 11ನೇ ತಾರೀಕುವರೆಗೂ ರನ್ ಆಗ್ತಾ ಇರುತ್ತೆ. NF ಅಂದ್ರೆ ಹೊಸ ಫಂಡ್ ಶುರು ಮಾಡಿರೋ ಅವಧಿ ₹10 NAV ಶುರು ಮಾಡ್ತಾ ಇರ್ತಕ್ಕಂಥ ಫಂಡ್ ಇದು. ಜೂನ್ 27ನೇ ತಾರೀಕಿನ ಜುಲೈ 11ನೇ ತಾರೀಕುವರೆಗೂ ಇದೆ. ಇದನ್ನ ಅಮಿತ್ ಸಿನ್ಹಾ ಅಂತ ಒಬ್ಬ ಒಳ್ಳೆ ಫಂಡ್ ಮ್ಯಾನೇಜರ್ ಇದ್ದಾರೆ ನಮ್ಮಲ್ಲಿ. ಅವ್ರು ಈ ತರದ ವಿಚಾರಗಳ ಬಗ್ಗೆ ಬಹಳ ತಿಳ್ಕೊಂಡು ಅದರಲ್ಲಿ ನಿಪುಣರಾಗಿ more than 20 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿ ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಬಟ್ ಇದು ನಾವು HDFC ನಲ್ಲಿ ಯಾವ ರೀತಿ ಈ ತರದ ಕಂಪನಿಗಳನ್ನ ಹುಡುಕ್ತಿವಿ, ಯಾವ ರೀತಿ ನಾವು ಹೂಡಿಕೆ ಮಾಡ್ತೀವಿ ಅಂತ ನೋಡೋದಾದ್ರೆ, ನಾವು ಫಸ್ಟ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, HDFC ಮ್ಯೂಚುವಲ್ ಫಂಡ್ ಅನ್ನೋ ಕಂಪನಿ more than 25 years ಇಂದ ನಾವು ಇದೇ ವ್ಯಾಪಾರ ಇದೇ ವ್ಯವಹಾರದಲ್ಲೇ ಇರೋರು. ನಾವು ಇವತ್ತಿನ ದಿವಸ 8,50,000 ಕೋಟಿ ದುಡ್ಡನ್ನ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಇವತ್ತಿನ ದಿವಸ. ಸೊ 8,50,000 ಕೋಟಿ ದುಡ್ಡನ್ನ ನಾವು ಇಡೀ ಭಾರತದ ಜನಗಳ ದುಡ್ಡನ್ನು ಮ್ಯಾನೇಜ್ ಮಾಡ್ತಾ ಇದೀವಿ. ನಮಗೆ ಅದರದೇ ಆದಂತಹ ಒಂದು ಗರ್ವನೂ ಇದೆ, ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಇದೆ. ಯಾವತ್ತೇ ಅದನ್ನು ಅತಿ ಹೆಚ್ಚು ಬಿಸ್ನೆಸ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ. ಹಾಗಾಗಿ ನಾವೊಂದು ರೆಸ್ಪಾನ್ಸಿಬಲ್ ಆಗಿ ನಮ್ಮ ಕೆಲಸ ನಾವು ನಿರ್ವಹಣೆ ಮಾಡ್ತಾ ಇದೀವಿ. ನಮ್ದು ಯಾವತ್ತೂ ನಾವು ಶಾರ್ಟ್ ಕಟ್ ಸಣ್ಣದಾಗಿ ಏನೋ ಬೇಗ ರಿಟರ್ನ್ ತೆಗಿಬೇಕು ಅಂತ ಸಣ್ಣ ವಿಚಾರಗಳಲ್ಲಿ ನೋಡಿ ಇನ್ವೆಸ್ಟ್ ಮಾಡೋದು ಆ ತರದಲ್ಲ. ನಾವ್ ಯಾವತ್ತೂ ಫಂಡಮೆಂಟಲಿ ಅಂದ್ರೆ ಸ್ಟ್ರಾಂಗ್ ಆಗಿರೋ ಕಂಪನೀಸ್ ಗಳಿಗೆ ನೋಡಿ ಹೂಡಿಕೆ ಮಾಡುವಂತದ್ದು ನಮ್ಮ ಒಂದು ಧ್ಯೇಯ. ಅದರಲ್ಲೇನೆ ಹೂಡಿಕೆ ಮಾಡೋದು. ನಾವು ಅದ್ರ ಜೊತೆನಲ್ಲಿ ಬರೀ ಒಂದೇ ರೀತಿಯಲ್ಲಿ ನೀವು ಕೇಳಿರ್ಬೋದು ಕೆಲವು ಟೈಮ್ PE ಅಥವಾ PB ಅಂತ. ನಾನು ಅದನ್ನು ಬಿಡಿಸಿ ಹೇಳಕ್ ಹೋಗಲ್ಲ. ಅದು ಒಂದು ಮೌಲ್ಯಮಾಪನದ ಒಂದು ದೃಷ್ಟಿಕೋನ. ಅದನ್ನಷ್ಟಕ್ಕೆ ಸೀಮಿತವಾಗಿದ್ದಲೇ ಬಹಳ ವಿಶಾಲವಾಗಿ ಯೋಚನೆ ಮಾಡಿ ನಾವು ಯಾವುದೇ ಕಂಪನಿನ ಸೆಲೆಕ್ಟ್ ಮಾಡಿ ಹೂಡಿಕೆ ಮಾಡೋದು ಆ ತರದ್ ಮಾಡ್ತೀವಿ. ಈ ಸ್ಕೀಮ್ ನಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದೇ ಒಂದು ಸೆಕ್ಟರ್ ಅಂತ ಹೇಳಕ್ ಇರಲ್ಲ. ಇದರಲ್ಲಿ ಮಲ್ಟಿಪಲ್ ಬಹಳಷ್ಟು ವಿಭಿನ್ನ ಸೆಕ್ಟರ್ ಅಥವಾ ಬೇರೆ ಬೇರೆ ರೀತಿಯ ವ್ಯವಹಾರ ಮಾಡ್ತಕ್ಕಂತ ಕಂಪನಿಗಳು ಸಹ ಇದರಲ್ಲಿ ಇರ್ತವೆ. ಅಂದ್ರೆ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಂತ ಹೇಳಿದೆ, ಅದಾಗ್ಬೋದು. ನಿಮ್ಗೆ ಕನ್ಸಂಪ್ಷನ್, ನಾವು ಪದಾರ್ಥಗಳನ್ನ ಪ್ರತಿದಿನ ಉಪಯೋಗಿಸುವಂತ ಪದಾರ್ಥಗಳಾಗ್ಬೋದು. ಫೈನಾನ್ಷಿಯಲ್ ಸರ್ವಿಸಸ್, ಹಣಕಾಸಿನ ರೀತಿಯಲ್ಲಿ ಮಾಡ್ತಕ್ಕಂಥ ಕಂಪನಿಗಳಾಗ್ಬೋದು. ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಮ್ಗೆ ಏನಾದ್ರು ಗೊತ್ತಾಗಿದೆ, ಮಾಹಿತಿ ತಂತ್ರಜ್ಞಾನ ರಿಲೇಟೆಡ್ ಕಂಪನೀಸ್ ಆಗ್ಬೋದು. ಕೆಮಿಕಲ್ಸ್ ಆಗ್ಬೋದು, ಈವನ್ ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲೂ ಸ್ವಲ್ಪ ಕಂಪನೀಸ್ಗಳು ಇರ್ಬೋದು. ಸೊ ಹಾಗಾಗಿ ಇದು ಈ ಫಂಡ್ ನಲ್ಲಿ ಹೂಡಿಕೆ ಮಾಡೋದು ಏನಾಗುತ್ತೆ, ಒಂದೇ ಒಂದು ಸೆಕ್ಟರ್ ಅಲ್ಲ, ಎಲ್ಲಾ 8-10 ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡ್ತೀವಿ. ಜೊತೆನಲ್ಲಿ ಈ ಫಂಡ್ ನಲ್ಲಿ ನಾವು ಬರೀ ಲಾರ್ಜ್ ಕ್ಯಾಪ್ ಕಂಪನಿನಲ್ಲಿ ಹಾಕೋದು, ಇಲ್ಲ ಮಿಡ್ ಕ್ಯಾಪ್ ಕಂಪನಿನಲ್ಲಿ ಹಾಕೋದು, ಸ್ಮಾಲ್ ಕ್ಯಾಪ್ ಕಂಪನಿ ಯಾವುದೇ ಒಂದು ಚಾಲೆಂಜಸ್ ಇಲ್ಲ. ಈ ಸ್ಕೀಮ್ ನಲ್ಲಿ ನಾವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮೂರಲ್ಲೂ ಹೂಡಿಕೆ ಮಾಡ್ತೀವಿ. ಆದ್ರೆ ನಾವು ಹೆಂಗೆ ಸ್ಕೀಮ್ ನ ಯಾವ ರೀತಿ ನಾವು ಸ್ಕೀಮ್ ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ, ನಾವು ಈ ನಮ್ಮ ದೇಶದಲ್ಲಿ ಆಕ್ಟಿವ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಟ್ರೇಡ್ ಆಗೋದು ಅಂದ್ರೆ ಕೈ ಬದಲಾವಣೆ ಆಗುವಂತ 2,600 ಕಂಪನಿಗಳನ್ನ ನೋಡಿ ಅದರಲ್ಲಿ ನಾವು ಪ್ರತಿಯೊಂದು ಕಂಪನಿಗೂ ರೇಟಿಂಗ್ ಕೊಟ್ಟಿದ್ದೀವಿ. ಇನ್ನೋವೇಷನ್ ಸ್ಕೋರ್ ಅಂತ ಒಂದು ರೇಟಿಂಗ್ ಕೊಟ್ಟಿದ್ದೀವಿ. ಏನಂದ್ರೆ ನಾವು ಯೂಶಲಿ ಹೇಳ್ತೀವಲ್ಲ, ನಮ್ಮಲ್ಲಿ ಒಂದು ಫಸ್ಟ್ ಕ್ಲಾಸ್ ಬಂದಿರೋ ಒಂದು ಗುಂಪು ಇರ್ತಾರೆ, ಫಸ್ಟ್ ರ್ಯಾಂಕ್ ಬಂದಿರೋ ಒಂದು ಗುಂಪು ಇರ್ತಾರೆ, ಸೆಕೆಂಡ್ ರ್ಯಾಂಕ್ ಬಂದಿರೋ ಗುಂಪು ಇರ್ತಾರೆ, ಥರ್ಡ್ ಕ್ಲಾಸ್ ಪಾಸ್ ಆಗಿರೋ ಗುಂಪು. ಅಂದ್ರೆ ಆತರ ಸೆಗ್ಮೆಂಟ್ ಆ ಇನ್ನೋವೇಷನ್ ಅಥವಾ ನಾವೀನ್ಯತೆ ಏನಿರ್ತಾ ಇಲ್ಲ ಅದಕ್ಕೆ ಸೀಮಿತವಾಗಿ ನೋಡಿ ಪ್ರತಿಯೊಂದು ಸೆಕ್ಟರ್ ನಲ್ಲೂ ಪ್ರತಿಯೊಂದು ಕಂಪನಿಗಳನ್ನು ನಾವು ಟ್ರ್ಯಾಕ್ ಮಾಡಿ 1 ರಿಂದ 5 ಅಂಕಗಳನ್ನ ಕೊಟ್ಟಿರ್ತೀವಿ. 1 ಅಂದ್ರೆ ಕಮ್ಮಿ, 5 ಅಂದ್ರೆ ಹೆಚ್ಚು. ಆ ತರ ಕೊಟ್ಟಂತ ಸಮಯದಲ್ಲಿ 3ಕ್ಕಿಂತ ಹೆಚ್ಚು ಬಂದಿರೋ ಅಂತ ಕಂಪನಿಗಳಿಗೆ ಮಾತ್ರ ನಾವು ಹೂಡಿಕೆ ಮಾಡೋದು. ಈ 2,600 ಕಂಪನಿನಲ್ಲಿ 3 ನಂಬರ್ಗಿನ್ನ ಹೆಚ್ಚು ಬಂದಿರತಕ್ಕಂತ ಕಂಪನಿಗಳು 235 ಕಂಪನಿಗಳು. ಈ 235 ಕಂಪನಿಗಳು ಮಾತ್ರನೇ ನಮಗೆ ಹೂಡಿಕೆಗೆ ಅರ್ಹತೆ ಇರತಕ್ಕಂತ ಒಂದು ಕಂಪನಿಗಳು ಗುಂಪು. 2,600 ಕಂಪನಿನಲ್ಲೂ ನಾವು ಹೂಡಿಕೆ ಮಾಡೋದು ಯೋಚನೆ ಮಾಡೋದು ತರನೋವಿಲ್ಲ. ಈ 235 ಕಂಪನಿ, ಬಟ್ 235 ಕಂಪನಿ ಒಂದೇ ಸೆಗ್ಮೆಂಟ್ ಅಲ್ಲಿ ಇರಲ್ಲ, ಅಕ್ರಾಸ್ ಬೇರೆ ಬೇರೆ ಸೆಗ್ಮೆಂಟ್ ಸೆಕ್ಟರ್ ಅಲ್ಲೂ ಸಹ ಇರ್ತವೆ. 235 ಕಂಪನಿ 3ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿರ್ತಕ್ಕಂಥದ್ದು, 4-5 ಮಾಡಿರ್ತಕ್ಕಂಥ ಕೆಲವು 4 ಕಂಪನಿಗಳಿವೆ. ಓಕೆ, ಈ 235 ಅಂದ್ರೆ 104 ಅದರಲ್ಲೇ ಸೇರಿರುತ್ತೆ. ಈ 235 ಕಂಪನಿಗಳು ನಿಮಗೆ ನಾನು ಹೇಳಿದಾಗೆ ಫಾರ್ಮಾದಲ್ಲಾಗ್ಬೋದು, ಹಾಸ್ಪಿಟಲ್ ಹೆಲ್ತ್ ಕೇರ್ ಆಗ್ಬೋದು, ಹೇಳಿದ ರೀತಿಯಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾನು ಹೇಳಿದ್ನಲ್ಲ, IT ಸಾಫ್ಟ್ವೇರ್ ಅದರಲ್ಲಾಗ್ಬೋದು, ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಆಗ್ಬೋದು, ಕಮಾಡಿಟೀಸ್ ಅಂತ ಹೇಳಿದೆ. ಪ್ರತಿಯೊಂದರಲ್ಲೂ ಇರೋದ್ರಿಂದ ಎಲ್ಲಾ ಬೇರೆ ಬೇರೆ ಸೆಕ್ಟರ್ ನಲ್ಲೂ ಹೂಡಿಕೆ ಆಗುತ್ತೆ. ಜೊತೆನಲ್ಲಿ ಇದರಲ್ಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಇರುತ್ತೆ, ಅಂದ್ರೆ ದೇಶದ ಅತಿ ದೊಡ್ಡ ಕಂಪನಿಗಳು ಇರುತ್ತೆ, ಮಿಡ್ ಕ್ಯಾಪ್ ಮೀಡಿಯಂ ಸೈಜ್ ಕಂಪನಿಗಳು ಇರುತ್ತೆ, ಸ್ಮಾಲ್ ಕ್ಯಾಪ್ ಸ್ಮಾಲ್ ಸೈಜ್ ಕಂಪನಿಗಳು ಸಹ ಇರುತ್ತೆ. ಸೊ ಅಕ್ರಾಸ್ ಅಂದ್ರೆ 3 ಸೆಗ್ಮೆಂಟ್ ಅಲ್ಲೂ ನಮಗೆ ಯಾವ ಒಳ್ಳೆ ಕಂಪನಿಗಳು ಇದರಲ್ಲಿ ಚೆನ್ನಾಗಿರೋದಿರುತ್ತೆ. ಅದರಲ್ಲಿ ಈ 235ರಲ್ಲಿ ಒಂದು 30 ರಿಂದ 40 ಕಂಪನಿಗಳಲ್ಲಿ ನಾವು ಈ ದುಡ್ಡನ್ನ ಹೂಡಿಕೆ ಮಾಡಿ ವೃದ್ಧಿ ಮಾಡುವಂತ ಒಂದು ಗುರಿ ಇಟ್ಕೊಂಡು ಶುರು ಮಾಡಿರ್ತಕ್ಕಂತ ಫಂಡ್ HDFC ಇನ್ನೋವೇಷನ್ ಫಂಡ್. ಇದು ಯಾರಿಗೆ ಭವಿಷ್ಯಕ್ಕಾಗಿ ಒಳ್ಳೆ ದುಡ್ಡನ್ನ ಬೆಳೆಸಬೇಕು ಅನ್ನೋ ಇಚ್ಛೆ ಇರುತ್ತೆ ಅವ್ರಿಗೆಲ್ಲ ಬಹಳ ಅನುಕೂಲವಾದಂತಹ ಫಂಡ್. ಇದರಲ್ಲಿ ಏನಾಗುತ್ತೆ, ಈ ಕಂಪನಿಗಳು ಈ ಇನ್ನೋವೇಷನ್ ಒಳ್ಳೆ ಸ್ಕೋರ್ ಇರ್ತಕ್ಕಂಥ ಕಂಪನೀಸ್ಗಳು ಯೂಶಲಿ ಬಹಳ ಚೆನ್ನಾಗಿ ಕಂಪನಿ ಬೆಳೆದಿರುತ್ತೆ. ನೀವು ಇನ್ಶೂರೆನ್ಸ್ ಕಂಪನೀಸ್ ನೋಡಿರ್ಬೋದು, ಎಷ್ಟೊಂದು ಹಳೆ ಕಂಪನಿಗಳು ಕಳೆದ 4-5 ವರ್ಷದಿಂದ 9% ಬೆಳೀತಾ ಇದಾವೆ. ಆದ್ರೆ ಈ ಹೊಸದಾಗಿ ಬಂದಿರ್ತ ಕಂಪನಿಗಳು ಕಳೆದ 4-5 ವರ್ಷದಲ್ಲಿ ವರ್ಷಕ್ಕೆ 50% ತರ ಬೆಳೀತಾ ಇದೆ. 50% ಅಷ್ಟು ಗ್ರೋತ್ ಬೆಳವಣಿಗೆ ವರ್ಷದಿಂದ ವರ್ಷಕ್ಕೆ ಆಗ್ತಾ ಇದೆ. ಅದೇ ರೀತಿ ನಾನು ಕ್ವಿಕ್ ಕಾಮರ್ಸ್ ಹೇಳಿದೆ ನಿಮಗೆ. ಸೊ ಇಂಡಿಯನ್ ಸೂಪರ್ ಮಾರ್ಕೆಟ್ ದೊಡ್ಡ ಅಂಗಡಿಗಳೆಲ್ಲ ಸೆಟಪ್ ಮಾಡಿದ್ದಾರೆ ಅವರು ಆಲ್ರೆಡಿ. ನಮ್ಮ ಶೇರ್ ಮಾರ್ಕೆಟ್ ನಲ್ಲಿ ಇರುವಂತರೇ ಅವರ ಬೆಳವಣಿಗೆ ಏನೋ ಈ ತರ ಕ್ವಿಕ್ ಕಾಮರ್ಸ್ ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡುವಂತವ್ರು ಬಂದು ಇವ್ರ ಬೆಳವಣಿಗೆ ಫಾಸ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಹೂಡಿಕೆಯ ಏನಂತಾರೆ ಗ್ರೋತ್ ಸ್ಪೀಡ್
ಸ್ವಲ್ಪ ಜಾಸ್ತಿ ಮಾಡ್ಬೇಕಂತಂದ್ರೆ ಈ ತರದ ಕಂಪನಿಗಳು ಬಹಳ ಅನುಕೂಲ ಮಾಡುತ್ತೆ. ನೀವು ಅಂದ್ರೆ ಆ ಒಂದು ಇಚ್ಛೆ ಇಟ್ಕೊಂಡು ಹೂಡಿಕೆ ಮಾಡಬಹುದು. ಇದು ಫಂಡ್ ಶುರುವಾಗಿರೋದು ಜೂನ್ 27ನೇ ತಾರೀಕಿಂದ ಜುಲೈ 11ನೇ ತಾರೀಕುವರೆಗೂ ಈ ಫಂಡ್ ನಡೀತಾ ಇರುತ್ತೆ. ಪ್ರತಿಯೊಬ್ರು ಇದರಲ್ಲಿ ಹೂಡಿಕೆ ಮಾಡಿದ್ರು ತಪ್ಪೇನಿಲ್ಲ ಹೇಳ್ಬೇಕಂತ ಅಂದ್ರೆ. ಆದ್ರೆ ಸಮಯ ಬಂದ್ಬಿಟ್ಟು 3 ರಿಂದ 5 ವರ್ಷ ಮಿನಿಮಮ್ ಟೈಮ್ ಇಟ್ಕೊಂಡು ಬರ್ಬೇಕು. ಮೀಡಿಯಂ ಟು ಲಾಂಗ್ ಟರ್ಮ್ ಅಂತ ಏನ್ ಹೇಳ್ತೀವಿ ಅದು ಖಂಡಿತವಾಗ್ಲೂ ಬೇಕು. ಮಾರ್ಕೆಟ್ ಏರಿಳಿತ ಖಂಡಿತ ಇದ್ದೇ ಇರುತ್ತೆ, ಅದೆಲ್ಲ ಸರ್ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಟ್ 3 ರಿಂದ 5 ವರ್ಷ ಹೂಡಿಕೆ ಸಮಯ ಇದ್ರೆ ಇದರಲ್ಲಿ ಲಂಸಮ್ ಒಂದೇ ಸರಿ ಹೂಡಿಕೆ ಮಾಡೋದು, ಜೊತೆನಲ್ಲಿ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಲ್ಲ, ಪ್ರತಿ ತಿಂಗಳು ಕಂತುಗಳಲ್ಲಿ ಕಟ್ಟೋದು, ಅದನ್ನು ಮಾಡಿದ್ರೆ ಬಹಳ ಉತ್ತಮ. ಜೊತೆನಲ್ಲಿ ನೀವು ಇದರ ಬೆಳವಣಿಗೆಯಲ್ಲಿ ಭಾಗಿಯಾಗಬಹುದು. ಒಂದು ರಿಸ್ಕ್ ಅಂತ ಹೇಳ್ತೀನಿ, ಇದೇನಂತಂದ್ರೆ ಈ ಫ್ಲೆಕ್ಸಿ ಕ್ಯಾಪ್ ಅನ್ನೋ ಸೆಗ್ಮೆಂಟ್ ಇರುತ್ತಲ್ಲ, ಅಂದ್ರೆ ಎಲ್ಲಾ ಕಂಪನಿ ಅದಕ್ಕಿಂತ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ರಿಟರ್ನ್ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಜೊತೆನಲ್ಲಿ ನೀವು ಸೆಕ್ಟರ್ ಫಂಡ್ಸ್ ಅಂತ ಒಂದೇ ಒಂದು ಸೆಕ್ಟರ್ ಇರುತ್ತೆ, ಫಾರ್ಮಾ ಒಂದೇ ಇರೋ ಸೆಕ್ಟರ್ ಫಂಡ್ ಇರುತ್ತೆ ಆ ತರ, ಅಥವಾ ಆಟೋಮೊಬೈಲ್ ಒಂದೇ ಇರೋ ಸೆಕ್ಟರ್ ಇರುತ್ತೆ. ಆ ತರದ ಕಂಪನಿಗಳು ಸ್ಕೀಮ್ಗಳು ಕಂಪೇರ್ ಮಾಡಿದ್ರೆ ಇದು ಕಡಿಮೆ ರಿಸ್ಕ್ ಇರುತ್ತೆ. ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನೋ ತರ ಫಂಡ್ಗಳು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ಇರುತ್ತೆ. ಎರಡರ ಮಧ್ಯೆ ಇರುತ್ತೆ. ನಿಮಗೆ ಆದಷ್ಟು ಅನುಕೂಲ ಆಗುತ್ತೆ ಈ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ. ನಮ್ಮ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿನೂ ಸಹ ಹೂಡಿಕೆ ಮತ್ತೆ ನಮ್ಮ ದೇಶದ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗ್ಬೋದು, ಗವರ್ಮೆಂಟ್ ಫೋಕಸ್ ಆಗ್ಬೋದು, ಅಂದ್ರೆ ಹೂಡಿಕೆ ಮತ್ತೆ ಬೆಳವಣಿಗೆ ಆಗ್ಬೋದು, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗ್ಬೋದು, ಎಲ್ಲಾ ವಿಚಾರದಲ್ಲೂ ಹೊಸತನಗಳು ಬಹಳ ಓಡಾಟ ನಡೀತಾ ಇದೆ. ಅದರ ಅನುಕೂಲ ಪಡಿಬೇಕು, ಅದರಿಂದ ಬಹಳ ಲಾಭ ಪಡಿಬೇಕು ಅಂತ ಅನ್ನೋದಾದ್ರೆ ಆ ಓನರ್ಗಳಿಗೆ ಮಾತ್ರ ಸಾಧ್ಯ. ಅದಕ್ಕೆ ಬೆಸ್ಟ್ ವೇ ಅಂದ್ರೆ ಅನುಕೂಲವಾದಂತಹ ಸರಿಯಾದ ರೀತಿ ಏನಂತಂದ್ರೆ, ದಾರಿ ಏನಂತಂದ್ರೆ ಅದ್ರಲ್ಲಿ ಓನರ್ ಆಗೋದು ನಾವು ಈ ತರದ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು. ಸೊ ಅದು ಅಷ್ಟನ್ನು ಹೇಳಿ ಐ ಥಿಂಕ್ ಈ ಫಂಡ್ ಚೆನ್ನಾಗಿದೆ. ಬೇರೆ ಏನೇ ಫರ್ದರ್ ಡೀಟೇಲ್ಸ್ ಮಿಕ್ಕಿರೋ ಡೀಟೇಲ್ಸ್ ಬೇಕಂತ ಅಂದ್ರೂ ಸಹ ಚರಣ್ ಸರ್ ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತಾರೆ. ನಿಮ್ಗೆ ಅದು ಮೊದಲಿಂದ ಯಾವ ರೀತಿ ತಿಳುವಳಿಕೆ ಕೊಟ್ಟಿದಾರಲ್ಲ. ಹಾಗಾಗಿ ಜುಲೈ 11ನೇ ತಾರೀಕು ಮುಂದಿನ ಶುಕ್ರವಾರ, ಇದೇ ವಾರದ ಇವತ್ತಿನ 8 ದಿವಸಕ್ಕೆ ಫಂಡ್ ಕೊನೆ ಆಗುತ್ತೆ. ದಯವಿಟ್ಟು ನೋಡಿ ಎಲ್ಲರೂ ಹೂಡಿಕೆ ಮಾಡಿ. ಜೊತೆ ನಿಮ್ಮ ಸರ್ ಶರಣ್ ಸರ್ ಅವರ ಗೈಡೆನ್ಸ್ ಮೇಲೆ ತುಂಬಾ ಧನ್ಯವಾದ. ಯಾರಿಗಾದ್ರೂ ಕ್ವಶನ್ಸ್ ಗಳು ಇದ್ರ ಫಂಡ್ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ಇದ್ರೆ ಆಡಿಯನ್ಸ್ ಕ್ವಶನ್ಸ್ ತಗೊಳ್ಳೋಣ, ಆಮೇಲೆ ನಾನು ಮಾತಾಡೋಣ. ನನ್ನ ಎಲ್ಲ ಇನ್ವೆಸ್ಟರ್ಸ್ ಗಳಿಗೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ನಾವು ಸೆಲೆಕ್ಟ್ ಮಾಡಿರುವಂತ ಉದ್ದೇಶ ಬಂದ್ಬಿಟ್ಟು ನಮ್ಮ ಅಸೋಸಿಯೇಷನ್ ವಿತ್ HDFC ಮ್ಯೂಚುವಲ್ ಫಂಡ್ ತುಂಬಾ ಹಳೇದಾಗಿದೆ ಮತ್ತು ಒನ್ ಆಫ್ ದ ಲೀಡಿಂಗ್ ಮ್ಯೂಚುವಲ್ ಫಂಡ್ AMC ಅಂತ ಹೇಳ್ಬೋದು. ಎರಡನೇ ದಿವಸ ತುಂಬಾ ನಮ್ಗೆ ಖುಷಿಯಾಗಿದ್ದೇನೆ ಅಂದ್ರೆ ರಘುವರು ಅಚ್ಚ ಕನ್ನಡದಲ್ಲಿ ಒಂದು ಫಂಡ್ ಬಗ್ಗೆ ಇಷ್ಟೊಂದು ಡಿಟೇಲ್ ಆಗಿ ಹೇಳ್ಕೊಟ್ಟಿರೋದು ತುಂಬಾ ಖುಷಿ ಆಯ್ತು. ಸೊ ಖಂಡಿತ ಇವತ್ತು ನಾವೊಂದು ನಿಮ್ದೇನೊಂದು ಪ್ರೆಸೆಂಟೇಷನ್ ಇದೆ, ಇವತ್ತು ಆಡಿಯೋ ಪ್ರೆಸೆಂಟೇಷನ್, ಇದು ನಮ್ಮ ಇನ್ವೆಸ್ಟರ್ ಗಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಓಕೆ ರಘುವರೇ, ನಾನು ಕ್ವಶನ್ಸ್ ಕೇಳ್ಬೋದಾ ನಿಮ್ಗೆ? ನಮ್ಮ ಇನ್ವೆಸ್ಟರ್ ಇರ್ಬೋದು. ಓಕೆ, ಖಂಡಿತ. ಒಟ್ಟು ಮೊದಲನೇದಾಗಿ ಓಕೆ, ನನ್ನ ಕ್ವಶನ್ ಅಂದ್ರೆ ರಘುವರೇ, ಒಂದು ಅಫ್ಕೋರ್ಸ್ ನಿಮ್ಮ ಇನೋವೇಷನ್ ಅಲ್ಲಿ ಲಾಟ್ ಆಫ್ ಥಿಂಗ್ಸ್ ಇವಾಗ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಒಂದು ಕ್ವಶನ್ ಏನಂದ್ರೆ ಇದರಲ್ಲಿ ಈಗ ಆಲ್ರೆಡಿ ನಾವು ಸುಮಾರಷ್ಟು ಬೇರೆ ಬೇರೆ ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತ ಬೇರೆ ಫಂಡ್ಗಳು ಮಾರ್ಕೆಟ್ ಇವತ್ತು ನಮಗೆ ಹೂಡಿಕೆಗಿದೆ. ಅದ್ರ ಮಧ್ಯೆ ನಾನು ಯಾಕೆ ಇನೋವೇಷನ್ ಫಂಡ್ ಸೆಲೆಕ್ಟ್ ಮಾಡ್ಕೋಬೇಕು? ವೈ ಐ ಶುಡ್ ಸೆಲೆಕ್ಟ್? ವಾಟ್ ಇಸ್ ದಟ್ ದಟ್ USP ಐ ಹ್ಯಾವ್ ಇನ್ ದಿಸ್ ಟು ಇನ್ವೆಸ್ಟ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಕ್ವಶನ್. ಅದು ಒಳ್ಳೆ ಕ್ವಶನ್. ಇನ್ನೋವೇಷನ್ ಫಂಡ್ ನಲ್ಲಿ ಏನು ಹೂಡಿಕೆ ಮಾಡ್ಬೇಕಂತ ಅನ್ನೋದಾದ್ರೆ, ನಾನು ಅವಾಗಲೇ ಒಂದು ಡೀಟೇಲ್ಸ್ ಅನ್ನು ಹೇಳಿದೆ. ಇದು ಫ್ಯೂಚರ್ ರೆಡಿ ಅಂದ್ರೆ ಮುಂದಿನ ಕಾಲಕ್ಕೆ ರೆಡಿ ಆದಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು. ನಮಗೆ ಟ್ರೆಡಿಷನಲ್ ಕಂಪನೀಸ್ ಇರಲ್ಲ ಅಂತ ಹೇಳ್ತಾ ಇಲ್ಲ, ಆಮೇಲೆ ಟ್ರೆಡಿಷನಲ್ ಕಂಪನೀಸ್ ಸಹ ಇದರಲ್ಲಿ ಭಾಗಿ ಆಗ್ತವೆ. ಆದ್ರೆ ಯಾರು ಬರ್ತಾ ಇರ್ತಕ್ಕಂಥ ಚಾಲೆಂಜಸ್ಗೆ ಆಗ್ಲಿ ಹೊಂದ್ಕೊಂಡು ಬದಲಾವಣೆಯನ್ನು ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಬೆಳಿಲಿಕ್ಕೆ ಇಚ್ಛೆ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅಂತ ಕಂಪನಿಗಳಲ್ಲಿ ಬೆಳವಣಿಗೆಯ ಸಾಧ್ಯತೆ ಹೆಚ್ಚು. ನಾನು ಅವಾಗಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಒನ್ ಆಫ್ ದ ಲೀಡಿಂಗ್ ಇನ್ಶೂರೆನ್ಸ್ ಕಂಪನಿ ಕಳೆದ 3 ವರ್ಷದ ನೆಟ್ ಸೇಲ್ಸ್, ಅವರ ವ್ಯವಹಾರದ ಬೆಳವಣಿಗೆ ಕೇವಲ 9% ಅಲ್ಲಿದೆ. ಅದೇ ಲೀಡಿಂಗ್ ಆನ್ಲೈನ್ ಇನ್ಶೂರೆನ್ಸ್ ಕಂಪನಿಯ ಬೆಳವಣಿಗೆ ಬಂದ್ಬಿಟ್ಟು 52% ಅಲ್ಲಿದೆ ಲಾಸ್ಟ್ 3 ವರ್ಷದಲ್ಲಿ. ಹಾಗಾಗಿ ಯಾವ್ದು 52% ವೃದ್ಧಿನ ಲಾಸ್ಟ್ 3 ವರ್ಷ ನೋಡಿದ್ಯಲ್ಲ, ಅದು ಮಾರ್ಕೆಟ್ ಕ್ಯಾಪ್ ಟು ನೆಟ್ ಸೇಲ್ಸ್ ಅಂತ ಹೇಳಿದ್ರೆ, ಅಂದ್ರೆ ಅವ್ರು ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಸೈಜ್ಗೂ ಆ ಕಂಪನಿಗೆ ಮಾರುಕಟ್ಟೆನಲ್ಲಿ ಸಿಗ್ತಾ ಇರ್ತ ಬೆಲೆ ನೋಡಿದ್ರೆ 170% ಸಿಗ್ತಾ ಇದೆ ಹಳೆ ಇನ್ಶೂರೆನ್ಸ್ ಕಂಪನಿಗೆ. ಹೊಸದಾಗಿರೋದಕ್ಕೆ 1470% ಸಿಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಇದರಲ್ಲಿ ಆ ಬೆಳವಣಿಗೆಯ ಸ್ಪೀಡ್ ಬಹಳ ಚೆನ್ನಾಗಿದೆ. ಅದು ಸಸ್ಟೈನ್ ಆಗುತ್ತಾ, ಬೆಳೆಯುತ್ತಾ, ನೋಡೋಕ್ಕಾಗುತ್ತಾ, ನಾವು ಅದನ್ನ ಅನುಕೂಲ ಮಾಡ್ಕೋಬೋದಾ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ HDFC ನೀವೇ ನೋಡಿದಂಗೆ ಬಹಳಷ್ಟು ಫಂಡ್ಗಳಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿ ನೋಡಿದೀವಿ. ಎರಡನೇ ವಿಚಾರ, ಅದೇ ಪ್ರಶ್ನೆ ಹೇಳ್ಬೇಕಂತಂದ್ರೆ, ನಾವು ಇದರಲ್ಲಿ ಜನರಲಿ ನೋಡ್ಕೊಂಡು ಹೂಡಿಕೆ ಮಾಡೋದಂತದಲ್ಲ, ಸೈಂಟಿಫಿಕಲಿ ನಾವು ಪ್ರತಿಯೊಂದು ಸೆಕ್ಟರ್ಗೂ ಒಬ್ಬ ರಿಸರ್ಚ್ ಅನಲಿಸ್ಟ್ ಅಥವಾ ಇಕ್ವಿಟಿ ಅನಲಿಸ್ಟ್ ಇರ್ತಾರಲ್ಲ, ಅವ್ರುಗಳನ್ನೇ ಪ್ರತಿಯೊಂದು ಸೆಕ್ಟರ್, ಈ ಫಾರ್ಮಾದಾಗೆ ಫಾರ್ಮಾ ಅನಲಿಸ್ಟ್ ಮಾತ್ರನೇ ಅದನ್ನ ನೋಡಿ R&D, ಫಾರ್ಮಾದಲ್ಲಿ ಇನ್ನೋವೇಷನ್ ನೋಡ್ಬೇಕಾದ್ರೆ ಯಾರು R&Dಗೆ ಜಾಸ್ತಿ ಖರ್ಚು ಮಾಡ್ತಾರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ, ಆ ಕಂಪನಿ ಇನ್ನೋವೇಷನ್ ಮಾಡ್ತಾ ಇದೆ ಅಂತ ಅರ್ಥ. ಅದೇ ರೀತಿ ನಾವು ಆಟೋಮೊಬೈಲ್ ಹೋದ್ರೆ ಯಾರು ಸೇಫ್ಟಿ, ಗಾಡಿ ಸೇಫ್ಟಿ ಬಗ್ಗೆ ಆಗ್ಬೋದು, ಫೀಚರ್ಸ್ ಬಗ್ಗೆ ಆಗ್ಬೋದು, ಮೈಲೇಜ್ ಬಗ್ಗೆ ಆಗ್ಬೋದು, ಇದರ ಬಗ್ಗೆ ಯಾರು ಹೂಡಿಕೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ಆ ಕಂಪನಿಗಳು ಇನ್ನೋವೇಷನ್ ಸ್ಕೋರ್ ಜಾಸ್ತಿ
ಬರುತ್ತೆ. ಅದೇ ರೀತಿನಲ್ಲಿ ನಾವು ಕನ್ಸ್ಯೂಮರ್ ಗೂಡ್ಸ್ ನಲ್ಲಿ ಯಾರು ಈಸಿಯಾಗಿ ಪದಾರ್ಥನ ಒಳ್ಳೆ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿನ ಈಸಿಯಾಗಿ ತಲುಪಿಸೋಕೆ ಮಾಡಕ್ಕಾಗತ್ತೆ ಅವರು. ಸೊ ಈ ಸೆಕ್ಟರ್ ನ ಬೇರೆ ಬೇರೆ ಅನಲಿಸ್ಟ್ ಗಳೇ ಟ್ರ್ಯಾಕ್ ಮಾಡಿ ಅವರೇ ಕೊಟ್ಟಿರ್ತಕ್ಕಂಥ ರೇಟಿಂಗ್, ಜನರಲಿ ಒಬ್ಬರೇ ಫಂಡ್ ಮ್ಯಾನೇಜರ್ ಕೂತು ಎಲ್ಲದಕ್ಕೂ ರೇಟಿಂಗ್ ಕೊಟ್ಟಿರ್ತಕ್ಕಂಥದ್ದಲ್ಲ, ಇಂಡಿವಿಜುವಲ್ ಸೆಕ್ಟರ್ ಅನಲಿಸ್ಟ್ ಗಳೇ ಕೊಟ್ಟಿರ್ತಕ್ಕಂಥ ರೇಟಿಂಗ್ ನಲ್ಲಿ ಹೂಡಿಕೆ ಮಾಡಿ ಕೇವಲ ಇನ್ನು 2600 ಕಂಪನಿಯಲ್ಲಿ 10% ಶೇಕಡ 10% ಕಮ್ಮಿ 235 ಕಂಪನಿ 2600 ಕಂಪನಿನಲ್ಲಿ ಅಂದ್ರೆ 9% ಆಗುತ್ತೆ. ಅಷ್ಟು ಮಾತ್ರನೇ ನಾವು ಹೂಡಿಕೆ ಮಾಡಿರ್ತಕ್ಕಂಥ ಒಂದು ಯೂನಿವರ್ಸ್ ಅಂತ ಹೇಳ್ತೀವಿ. ಹೂಡಿಕೆ ಮಾಡ್ಲಿಕ್ಕೆ ಲಭ್ಯ ಇರತಕ್ಕಂಥ ಕಂಪನಿಗಳು ಬರೀ 235. ಆ 235ರಲ್ಲಿ ನಮಗೆ 30-40 ಕಂಪನಿ ಬೆಸ್ಟ್ ಕಂಪನಿನ ಹುಡುಕಿ ಹಾಕೋದು ಅಂದ್ರೆ ಒಂದು ಸೈಂಟಿಫಿಕ್ ಮೆಥಡ್ ಅನ್ನ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ ತಪ್ಪುಗಳು ಆಗೋ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನ ಹೇಳ್ತೀನಿ. ಹಾಗಾಗಿ ಯಾವಾಗ ನಾವು ತಪ್ಪುಗಳನ್ನ ಕಡಿಮೆ ಮಾಡ್ತೀವಿ ನಮ್ಮ ಹೂಡಿಕೆಯ ಲಾಭಾಂಶನು ಮೀಡಿಯಂ ಟು ಲಾಂಗ್ ಟರ್ಮ್ ಹೆಚ್ಚಾಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ತುಂಬಾ ಡಿಟೇಲ್ಡ್ ಆಗಿತ್ತು ರಘುವರೆ, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಯು ಕವರ್ಡ್ ಮೋಸ್ಟ್ ಆಫ್ ಮೈ ಡೌಟ್ಸ್. ಇನ್ನೊಂದು ಕ್ವಶನ್ ಏನಿತ್ತು ಅದರಲ್ಲಿ ಆನ್ಸರ್ ಸಿಕ್ತು ನಮಗೆ. ಸೊ ತುಂಬಾ ಧನ್ಯವಾದಗಳು ರಘುವರೆ, ನೀವು ಒಂದು ಟೈಮ್ ತಗೊಂಡು ನಮ್ಮೆಲ್ಲ ಇನ್ವೆಸ್ಟರ್ಸ್ ಗೆ ಮಾತಾಡಿದಕ್ಕೆ. ಸೊ ಖಂಡಿತವಾಗ್ಲೂ ನಮ್ಮ ಇನ್ವೆಸ್ಟರ್ಸ್ ಕಡೆಯಿಂದ ಇದಕ್ಕೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಖಂಡಿತವಾಗ್ಲೂ ನಾನು ಎಲ್ಲ ಇನ್ವೆಸ್ಟರ್ಸ್ ಗಳಿಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ NFO ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದು ಆಲ್ವೇಸ್ ಅದ್ರದ್ದೊಂದು ರೀಸನ್ ಇರುತ್ತೆ. ಬಿಕಾಸ್ ನಮ್ಮ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ಇಂದ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಏನ್ ಅಲೋಕೇಶನ್ ಕೊಡಬಹುದು ಅನ್ನೋ ಉದ್ದೇಶದಿಂದ ನಾನು ಮಾಡಿರುವಂತ ಒಂದು NFO ಇದೆ. ಸೊ ಹೀಗಾಗಿ ಪರ್ಸನಲ್ ಆಗಿ ನಾನು ರಘುವರ್ಗೆ ರಿಕ್ವೆಸ್ಟ್ ಮಾಡಿರೋ ಅದೇ ಉದ್ದೇಶದಿಂದ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ರಘುವರೆ, ಇಟ್ಸ್ ರಿಯಲಿ ವಂಡರ್ಫುಲ್. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ನಿಮ್ ಕಡೆಯಿಂದ ಈ ತರ ಒಂದಷ್ಟು ಮಾರ್ಕೆಟ್ ರಿಲೇಟೆಡ್ ಆಗಿರುವಂತ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ತಾವು ಹಾಗಾಗಿ ನಿಮ್ಮನ್ನು ಇನ್ನೊಂದ್ಸರಿ ನಾನು ಈ ಒಂದು ಕಾನ್ ಕಾಲ್ ಅಥವಾ ಲೈವ್ ಪ್ರೆಸೆಂಟೇಷನ್ ಇನ್ವೈಟ್ ಮಾಡ್ತೇನೆ. ತುಂಬಾ ಧನ್ಯವಾದ ಸರ್. ಇದು ನನಗೆ ಬಹಳ ಖುಷಿ ಆಗುತ್ತೆ ಈ ತರ ಕನೆಕ್ಟ್ ಮಾಡಿ ನಮ್ಮ ಆತ್ಮೀಯ ಬಂಧುಗಳ ಜೊತೆ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅದು ನನ್ನ ಒಂದು ಜೀವನಕ್ಕೂ ಒಂದು ಸಾರ್ಥಕತೆ. ತುಂಬ ಧನ್ಯವಾದ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ರಘುವರೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ಇನ್ವೆಸ್ಟರ್ಸ್ಗೆ ಇವತ್ತು ಆಕ್ಚುಲಿ 2 ವಿಷಯಗಳ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿ ತಿಂಗಳು ನಾವು ಮಾರ್ಕೆಟ್ ಔಟ್ಲುಕ್ ಬಗ್ಗೆ, ಮಾರ್ಕೆಟ್ ಏನಾಗ್ತಾ ಇದೆ, ಎಕನಾಮಿ ಏನಾಗ್ತಿದೆ ಅಂತ ಎಲ್ಲ ವಿಷಯಗಳನ್ನೂ ನಾವು ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತಿನ ಒಂದು ಸೆಷನ್ ನಲ್ಲಿ ನಾನು ನಿಮ್ ಜೊತೆಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಆಲ್ರೆಡಿ ಇನ್ಫಾರ್ಮೇಶನ್ ಬಂದಿದೆ ಅಂತ ಅನ್ಕೊಂತೀನಿ. ನಮ್ಮ ಸಂಸ್ಥೆನಲ್ಲಿ, ನಮ್ಮ ಇನ್ಸ್ಪೈರ್ ಇಂಡಿಯಾದಲ್ಲಿ ಕಳೆದ 12 ವರ್ಷದಿಂದ ನಮ್ ಜೊತೆಗೆ ಅಸೋಸಿಯೇಟ್ ಆಗಿದ್ದು, ಕಳೆದ 9 ವರ್ಷದಿಂದ ನಮ್ ಜೊತೆಗೆ ಕೆಲಸ ಮಾಡ್ತಾ ಇರುವಂತ ನನ್ನೊಬ್ಬ ಸಹೋದ್ಯೋಗಿ MG ಈಶ್ವರ್ ಅವ್ರ ಬಗ್ಗೆ ನೀವು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ರೀಸೆಂಟ್ ಆಗಿ ಅವ್ರಿಗೆ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಈ ಪಾಸ್ಟ್ ಅವೇ. ಸೊ ಇದೊಂದು ತುಂಬಾ ಕಳೆದ ಒಂದು 9-10 ದಿನದಿಂದ ನಾನು ಇನ್ನೂ ರಿಕವರಿ ಮೋಡಲ್ಲೇ ಇದ್ದೀನಿ. ಯಾಕಂದ್ರೆ ಅವರ ಒಂದು ಕೊಡುಗೆ ಏನಿದೆ ನಮ್ಮ ಇನ್ಸ್ಪೈರ್ ಇಂಡಿಯಾಗೆ, ಸಂಸ್ಥೆಗೆ, ಪ್ಲಸ್ ಅವ್ರಿರುವಂತ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಯಾವಾಗ್ಲೂ ಒಂದು ಸಹೃದಯ ಆಗಿದ್ರು. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ರಿಯಲಿ ಮಿಸ್ಸಿಂಗ್ ಅ ಲಾಟ್. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇನ್ನೊಂದ್ಸಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಸೆಷನ್ ನಾನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಇನ್ಸ್ಪೈರ್ ಇಂಡಿಯಾದಲ್ಲಿ ಏನೇನು ನಮ್ಮ ಒಂದು ಸರ್ವಿಸಸ್ ಗಳನ್ನ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರು ನಮ್ಮ ಇನ್ವೆಸ್ಟರ್ಸ್ ಗಳಿಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ ಇವತ್ತು ಮಾತಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, 2008ರಲ್ಲಿ ಶುರು ಮಾಡಿದಾಗ ಈ ಸಂಸ್ಥೆಯ ಉದ್ದೇಶ ಬಂದ್ಬಿಟ್ಟು ಒಂದು ಫೈನಾನ್ಷಿಯಲ್ ವೆಲ್ ಬೀಯಿಂಗ್, ಅಂದ್ರೆ ಜನರಿಗೆ ಒಂದು ಫೈನಾನ್ಷಿಯಲ್ ಅವೇರ್ನೆಸ್ ಕೊಡೋದ್ರ ಬಗ್ಗೆ ಶುರು ಮಾಡಿ, ಅಲ್ಲಿಂದ ನಾವು ಏನು ಇಲ್ಲಿವರೆಗೆ ಒಂದು ಅವೇರ್ನೆಸ್ ಕೊಡ್ತಾ, ಒಂದು ಫೈನಾನ್ಷಿಯಲ್ ಕೌನ್ಸಿಲಿಂಗ್ ಮಾಡ್ತಾ, ಅವರ ಒಂದು ಫೈನಾನ್ಷಿಯಲ್ ಗ್ರೋತ್ಗೆ ಯಾವ ತರ ಒಂದು ಫ್ಯೂಚರ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ಒಂದು ಸಂಸ್ಥೆನಲ್ಲಿ ನಾವು ಬರೀ ಒಂದು ಕನ್ಸಲ್ಟೇಷನ್ ಅಲ್ದೇನೆ ನಾವು ಅವ್ರ ಜೊತೆಗೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಒಂದು ಸರ್ವಿಸಸ್, ಅಂದ್ರೆ ನಮ್ಮ ಹೂಡಿಕೆದಾರರಿಗೆ ಅವರ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್ ನ ಮಾಡಿ, ಅವರ ರಿಟೈರ್ಮೆಂಟ್ ಆಗಿರ್ಬೋದು, ಚಿಲ್ಡ್ರನ್ ಎಜುಕೇಶನ್ ಆಗಿರ್ಬೋದು, ಮತ್ತೆ ಯಾವುದೇ ತರ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿಗಳು ಬಂದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಮಾಡ್ತಾ ಇಲ್ಲಿವರೆಗೆ ಸುಮಾರು ಜನರಿಗೆ ಆ ಒಂದು ಸಲಹೆಗಳನ್ನು ಕೊಡ್ತಾ, ಒಂದು ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ವಿ. ಇದಕ್ಕೆ ನೀವೆಲ್ಲರೂ ತುಂಬ ಹೃದಯದಿಂದ ಒಂದು ಟ್ರಸ್ಟ್ ಇಟ್ಕೊಂಡು ನಮ್ಮ ಇನ್ಸ್ಪೈರ್ ಇಂಡಿಯಾ ಜೊತೆಗೆ ಒಂದು ಸಪೋರ್ಟ್ ಕೊಡ್ತಾ ಬಂದಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅಂತರಾಳದಿಂದ ಧನ್ಯವಾದಗಳು ಹೇಳಕ್ ನಾನು ಪ್ರಯತ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಬಹಳಷ್ಟು ಈ ಒಂದು ಜರ್ನಿನಲ್ಲಿ ನಮ್ಗೆ ಇನ್ನೂ ಅಡಿಷನಲ್ ಸರ್ವಿಸಸ್ ನಾವು ಏನೇನು ಕೊಡಕ್ಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇನ್ನಷ್ಟು ನಾವು ಒಂದು 360 ಡಿಗ್ರಿ ಸರ್ವಿಸಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಮ್ಯೂಚುವಲ್ ಫಂಡ್ ಜೊತೆನೆ ಯಾರಿಗಾದ್ರೂ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಆ ಒಂದು ಸರ್ವಿಸಸ್ ಅವೈಲೇಬಲ್ ಇದೆ. ಹಾಗೇನೆ ಇನ್ನೂ ಕೆಲವರು ನಮ್ಮ ಇನ್ವೆಸ್ಟರ್ಸ್ ಗಳಿಗೆ ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಉದ್ದೇಶದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಅದ್ರ ಬಗ್ಗೆನೂ ನಾವು ಸರ್ವಿಸಸ್ ಕೊಡ್ತಾ ಬಂದಿದ್ವಿ, ಸಲಹೆ ಮತ್ತು ಸರ್ವಿಸಸ್ ಕೊಡ್ತಾ ಬಂದಿದ್ವಿ. ಹಾಗೇನೆ ಇನ್ನೂ ಕೆಲವರು ಇನ್ವೆಸ್ಟರ್ಸ್ ಇಂಟರ್ನ್ಯಾಷನಲ್ NRIs ಇರ್ತಾರೆ. ಆ NRIಗಳಿಗೂ ಹೇಗೆ ಒಂದು ಟ್ಯಾಕ್ಸ್ ಎಫಿಷಿಯಂಟ್ ಆಗಿರುವಂತ ಇನ್ವೆಸ್ಟ್ಮೆಂಟ್ ಕೊಡಬೇಕು ಅದನ್ನು ಸಹ ನಾವು ಸಲಹೆ ಕೊಡ್ತಾ ಬಂದ್ವಿ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ, ಇತ್ತಿತ್ತಲಾಗಿ ನಾವು ಸ್ಟಾರ್ಟ್ ಮಾಡಿರುವಂತ ಒಂದು
ಹೊಸ ಒಂದು ಸರ್ವಿಸ್ ಅಂದ್ರೆ ಟ್ಯಾಕ್ಸ್ ಫೈಲಿಂಗ್. ಆಲ್ರೆಡಿ ನಮ್ಗೆ ಗೊತ್ತಿದೆ ಟ್ಯಾಕ್ಸ್ ಫೈಲಿಂಗ್ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಗೀತಾಪ್ರಿಯ, ಅದೊಂದು ಡೇಟ್ ಟ್ಯಾಕ್ಸ್ ಫೈಲಿಂಗ್ ಸೆಪ್ಟೆಂಬರ್ ಯಾವ ಡೇಟ್ ಆಗಿದೆ ನಮ್ಗೆ? ಸೆಪ್ಟೆಂಬರ್ 15 ವರೆಗೂ ಟ್ಯಾಕ್ಸ್ ಫೈಲಿಂಗ್ ಇದೆ. ಇನ್ಸ್ಪೈರ್ ಇಂಡಿಯಾದಲ್ಲಿ ಇನ್ಹೌಸ್ ನಾವು ಕೆಲವರಿಗೆ ಟ್ಯಾಕ್ಸ್ ಫೈಲಿಂಗ್ ಮಾಡುವಂತ ಒಂದು ಸರ್ವಿಸಸ್ ಕೊಡ್ತಾ ಇದೀವಿ. ಹಾಗೇನೆ ಯಾರಿಗಾದ್ರೂ ಇದ್ರ ಬಗ್ಗೆ ಬೇಕಾಗಿದ್ರೆ ನಮ್ಮ ಮಾಹಿತಿ ನಮ್ಮ ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ತಿಳ್ಕೋಬಹುದು. ಎರಡನೇದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಯಾರಿಗಾದ್ರೂ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ವೆಲ್ ವಿಷರ್ಸ್ ಗಳಿಗೆ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್ ಮಾಡಬೇಕು, ಅವರ ಒಂದು ಫ್ಯೂಚರ್ ಗೋಲ್ ಹೇಗೆ ಇನ್ವೆಸ್ಟ್ ಮಾಡಬೇಕು, ಅವ್ರ ಮಕ್ಕಳ ಎಜುಕೇಶನ್ ಹೇಗೆ ಮಾಡಬೇಕು, ಇಂಥ ಒಂದು ಸರ್ವಿಸಸ್ ನ ಫೈನಾನ್ಷಿಯಲ್ ಅಸೆಸ್ಮೆಂಟ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಅಂತ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್, ಅವ್ರ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬಹುದು, ಅಸೆಟ್ಸ್ ಅಂಡ್ ಲಯಬಿಲಿಟಿ ಮ್ಯಾನೇಜ್ ಮಾಡಬೇಕು, ಮತ್ತೆ ಫ್ಯೂಚರ್ ಫೈನಾನ್ಷಿಯಲ್ ಗೋಲ್ಸ್ ಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್ ಮಾಡ್ತಾ ಇದೀವಿ. ಅದನ್ನು ಒಂದು ಸೌಲಭ್ಯವನ್ನ ನಮ್ಮ ಇನ್ವೆಸ್ಟರ್ಸ್ಗಳು ತಮ್ಮ ಅವು ಪಡ್ಕೊಳ್ಳೋದಂತೆ ಅವರ ಒಂದು ಫ್ರೆಂಡ್ಸ್ ರಿಲೇಷನ್ಸ್ ಗಳು ಇದನ್ನು ಕೊಡ್ಬೋದು. ಮೂರನೇದು ಏನಪ್ಪಾ ಅಂತಂದ್ರೆ ಇನ್ನೊಂದು ಬಂದ್ಬಿಟ್ಟು ವಿ ಸ್ಟಾರ್ಟೆಡ್ ವಿಲ್ ರೈಟಿಂಗ್ ಅಂಡ್ ಎಸ್ಟೇಟ್ ಪ್ಲಾನಿಂಗ್. ಯಾಕಂದ್ರೆ ನಾವೆಲ್ಲರೂ ಇವತ್ತು ಆಸ್ತಿಗಳನ್ನ ಮಾಡ್ತಾ ಇದೀವಿ. ಸೊ ಆಸ್ತಿಗಳಾದ್ಮೇಲೆ ನಮ್ದಾದ್ಮೇಲೆ ಈ ಆಸ್ತಿ ಹೇಗೆ ಪಾಸ್ ಆನ್ ಆಗ್ಬೇಕು ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬಹಳಷ್ಟು ಜನಕ್ಕೆ ಆ ಒಂದು ಕನ್ಫ್ಯೂಷನ್ಸ್ಗಳು ಅವರ ಫ್ಯಾಮಿಲಿಗಳಲ್ಲಿ ಆಗ್ಬಾರ್ದು ಅಂದ್ರೆ ವಿಲ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಒಬ್ಬ ಅರ್ನಿಂಗ್ ಮೆಂಬರ್ ಅಥವಾ ಸಂಪಾದನೆ ಮಾಡಿರುವಂತಹ ವ್ಯಕ್ತಿ ಸಡನ್ ಡೆತ್ ಆದಾಗ ಫ್ಯಾಮಿಲಿಗಳಲ್ಲಿ ಬಹಳಷ್ಟು ಕಡೆ ನೋಡಿದ್ವಿ ಒಂದು ಜಗಳಗಳಾಗುವಂತದ್ದು, ಒಂದಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿ ಮನಸ್ತಾಪ ಆಗಿರೋದು ನೋಡ್ತಾ ಇರ್ತೀವಿ. ಯಾಕಂದ್ರೆ ಒಂದು ಕ್ಲಾರಿಟಿ ಇರಲ್ಲ ಅವ್ರ ಆಸ್ತಿಗಳ ಬಗ್ಗೆ. ಸೊ ಅದ್ರ ಬಗ್ಗೆನೂ ನಾವು ಒಂದು ಸಲ ಇದು ಸೌಲಭ್ಯಗಳನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಇದ್ರ ಬಗ್ಗೆನೂ ಪಡ್ಕೋಬಹುದು. ಇದಕ್ಕೆ ನಾವು ಒಂದಷ್ಟು NGO ಕಡೆಯಿಂದ ನಾವು ಒಂದು ಒಳ್ಳೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ ಮಾಡ್ಕೊಂಡು ವಿಲ್ಸ್ ಅಂಡ್ ಎಸ್ಟೇಟ್ ಪ್ಲಾನಿಂಗ್ ಮಾಡ್ತಾ ಇದ್ವಿ. ವಿಲ್ ರೈಟಿಂಗ್ ಅಂಡ್ ಎಸ್ಟೇಟ್ ಪ್ಲಾನ್ ಇದನ್ನು ಸಹ ನಾವು ಶುರು ಮಾಡಿದ್ವಿ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಸೇವೆ ಏನಪ್ಪಾ ಅಂತಂದ್ರೆ ಯಾರ್ಯಾರು ನಮ್ಮ ಇನ್ಸ್ಪೈರ್ ಇಂಡಿಯಾದಲ್ಲಿರುವಂತ ಅವರ ಸ್ನೇಹಿತರು ಬೇರೆ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ಗಳು ಇರುತ್ತೆ, ಯಾವ್ದಾವ್ದು ಆಪ್ ಅಲ್ಲಿ ಮಾಡಿರ್ತಾರೆ ಅಥವಾ ಬೇರೆ ಯಾವ್ದಾವ್ದು ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತಾರೆ. ಬಹಳಷ್ಟು ಜನರಿಗೆ ಏನಂದ್ರೆ ಆ ಇನ್ವೆಸ್ಟ್ಮೆಂಟ್ಗಳು ಮಾಡಾದ್ಮೇಲೆ ಆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅನ್ನೋದು ಐಡಿಯಾ ಇರೋದು. ಸೊ ಅಂತ ಒಂದು ಇನ್ವೆಸ್ಟ್ಮೆಂಟ್ಗಳನ್ನ ಒಂದು ನಾನ್ NGO ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಅವರು NGO ಅಥವಾ ಇನ್ಸ್ಪೈರ್ ಇಂಡಿಯಾ ಅಲ್ಲದೆ ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರದ್ದೊಂದು ಕನ್ಸೋಲ್ಡೇಟೆಡ್ ರಿಪೋರ್ಟ್ ಸಹ ನಮ್ಮ ಸಂಸ್ಥೆಯಿಂದ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಇದಕ್ಕೆ ಬೇಕಾಗಿರುವಂತ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೊಡೋದೇ ಆದ್ರೆ ನಾವು ನಮ್ಮ ಕಡೆಯಿಂದ ಅದ್ರದ್ದೊಂದು ರಿಪೋರ್ಟ್ ನ ಜನರೇಟ್ ಮಾಡಿ ಕೊಡ್ತಾ ಇದೀವಿ. ಆ ರಿಪೋರ್ಟ್ ಅಲ್ಲಿ ನಿಮ್ಮ ಇನ್ವೆಸ್ಟ್ ಮಾಡಿರುವಂತ ಒಂದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಹೇಗೆ ಬರ್ತಾ ಇದೆ ಅದನ್ನು ನೀವು ತಿಳ್ಕೋಬಹುದು. ಮತ್ತೆ ಅದರಲ್ಲಿ ನಾಮಿನಿ ಕರೆಕ್ಟ್ ಆಗಿದೆನಾ, ಮತ್ತೆ ಅದರಲ್ಲಿ ಹೇಗೆ ಅಸೆಟ್ ಅಲೋಕೇಶನ್ ಆಗಿದೆ, ಇದ್ರ ಬಗ್ಗೆನೂ ಒಂದು ಮಾಹಿತಿನ ಪಡ್ಕೋಬಹುದು. ಇನ್ಸ್ಪೈರ್ ಇಂಡಿಯಾದಲ್ಲಿರುವಂತ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಂತ ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬಟ್ ಅದ್ರ ಆಚೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಇದ್ರೆ ಅದನ್ನು ಸಹ ನಮ್ಮ ಇನ್ಸ್ಪೈರ್ ಇಂಡಿಯಾ ಮತ್ತೆ NGO ಮೂಲಕ ಅದು ಪಡ್ಕೋಬಹುದು. ಇದು ಒಂದು ಒಳ್ಳೆಯ ಸೌಲಭ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದಲ್ದೇ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದೇನಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಳ ಹೂಡಿಕೆಗೆ ಒಂದು ರಿವ್ಯೂ ರಿಪೋರ್ಟ್ ಗಳನ್ನ ಜನರೇಟ್ ಮಾಡಿ ನಮ್ಮ ಸಂಸ್ಥೆಯಿಂದ ನಮ್ಮ ರಿಲೇಷನ್ ಮ್ಯಾನೇಜರ್ ಆಲ್ರೆಡಿ ಕೊಡ್ತಾ ಇದ್ದಾರೆ. ಇದು ಒಂದು ಅತಿ ಇಂಪಾರ್ಟೆಂಟ್ ಆದಂತ ಒಂದು ಸೌಲಭ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೋ, ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ, ಅದ್ರದ್ದು ಹೇಗೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗೋಲ್ಸ್ ಗಳಿಗೆ ಮ್ಯಾಚ್ ಆಗ್ತಾ ಇದೆನಾ ಇಲ್ಲ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದೀವಿ. ಹೀಗಾಗಿ ಒಟ್ಟಾರೆ ಎಲ್ಲಾ ಸೌಲಭ್ಯಗಳು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇರೋದ್ರಿಂದ ನನ್ನ ಎಲ್ಲಾ ಇನ್ಸ್ಪೈರ್ ಇನ್ವೆಸ್ಟರ್ಸ್ ನೀವು ಪಡ್ಕೊಳ್ಳೋದಲ್ಲದೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್ ಮತ್ತೆ ನಿಮ್ಗೆ ಗೊತ್ತಿರುವಂತ ನೆಟ್ವರ್ಕ್ ಅಲ್ಲಿ ಯಾರಿದ್ದಾರೆ ಇವ್ರಿಗೂ ಸಹ ಇದನ್ನ ಕಳಿಸ್ಬೇಕು ಅಂತ ಹೇಳಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಹೂಡಿಕೆದಾರರೇ, ಈ ಕಾಲ್ ಕರೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಾರ್ಕೆಟ್ ಔಟ್ಲುಕ್ ಮತ್ತು HDFC ಇನ್ನೋವೇಷನ್ ಫಂಡ್ NFO ಹೂಡಿಕೆ ಅವಕಾಶದ ಕುರಿತು ತಮ್ಮ ಅಮೂಲ್ಯವಾದ ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಶ್ರೀ ರಘು ಸರ್ ಮತ್ತು ಶ್ರೀ ಸಗನ್ ಪಾಟೀಲ್ ಅವರಿಗೆ ಅಪಾರ ಧನ್ಯವಾದಗಳು. ನಿಮ್ಮ ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನೀವು ತೆಗೆದುಕೊಂಡ ಸಮಯವನ್ನು ನಾವು ಪ್ರಶಂಸಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಈವ್ನಿಂಗ್.